ಬಾಹ್ಯವಾಗಿ ತೊಡಗಿಕೊಂಡಿರೋ ಇಂದ್ರಿಯಗಳನ್ನ ಅಂತರ್ಮುಖವಾಗಿ ತರೋದಕ್ಕೆ ನಾವು ಕರೆಯುವಂತ ಇದು ಭಜನೆ ಪೂರಕವಾಗಿರುತ್ತೆ. ಭಜನೆ ಉದ್ದೇಶ ಕೂಡೋದು ಅಥವಾ ಸೇರ್ಕೊಳ್ಳೋದು ಅಂತ. ಭಜನೆ ಅಂದ್ರೆ ಕೂಡೋದು, ಇನ್ನು ಉಳಿದವೆಲ್ಲ ವಿಭಜನೆ. ವಿಭಜನೆ ಅಂದ್ರೆ ಡಿವೈಡ್ ಮಾಡೋದು ಅಂತ. ಸೊ ಇಷ್ಟು ಜನ ಕೂಡ್ಕೊಂಡ್ರಿ ಅದ್ರ ಜೊತೆಲಿ. ಸಿದ್ಧಾಂತಗಳು ಹೇಳಕ್ ಹೋದ್ರೆ ಒಬ್ಬೊಬ್ರು ಜಗಳ ಮಾಡ್ತಾರೆ ವಿಭಜನೆ ಅಂತದಲ್ಲಿ. ಹಂಗೆ ಕೂಡ್ಕೊಳ್ಳೋ ಅಂತ ಯುಕ್ತಿಗಳು ಕಂಡ್ಕೋಬೇಕು ಅಂದ್ರೆ ಸೇರ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ರೆ ಈಗ ತತ್ವಪದ ಹಾಕಿ ನೀವೆಲ್ಲ ಆಡ್ಕೊಳ್ಳಂತ ಎಲ್ಲರೂ ಸೇರ್ಕೊಳ್ಳೋದಕ್ಕೆ ಅಂತ. ಒಂದು ಹಂತದ ಬಾಹ್ಯಮುಖವಾಗಿರೋಂಥವು ಏಕಾಗ್ರತೆಗೆ ಅಥವಾ ಒಂದ್ ಕಡೆ ಬರೋದಕ್ಕೆ ಪೂರಕವಾಗ್ತದೆ. ಇಲ್ಲಾಂದ್ರೆ ಏನ್ ಮಾಡ್ತದೆ, ಬೇರೆ ಎಲ್ಲೆಲ್ಲೋ ತೊಡಗಿಸ್ಕೊತದೆ. ಇದು ಎಷ್ಟಕ್ಕೆ ಅಂತ ಸೀಮಿತ ಮಾಡ್ಕೋಬೇಕು ನಾವು. ಇಲ್ಲ ಅಂದ್ರೆ ಏನಾಗ್ತದೆ, ಮತ್ತೆ ಇದರಲ್ಲೂ ಚಂಚಲತೆ ಶುರುವಾಗ್ತದೆ. ಅಂದ್ರೆ ನಾನು ಆಡ್ಬೇಕಾಗಿತ್ತು ಅಥವಾ ನಾನು ಇನ್ನೊಂದು ಬೇರೆ ಆಡ್ಬೇಕಾಗಿತ್ತು. ಇಲ್ಲಿ ಉದ್ದೇಶ ಕೂಡೋದು. ಕೂಡಿದ್ದಾದ್ಮೇಲೆ ಈಗ ಇಂದ್ರಿಯಗಳು ಬಾಹ್ಯಮುಖವಾಗಿ ತೊಡ್ಕೊಂಡ್ರೆ ಸ್ವಲ್ಪ ವಿಚಲಿತ ಇರ್ತದೆ. ಈಗ ಅದನ್ನ ಅಂತರ್ಮುಖವಾಗಿ ತಗೋಬೇಕು ಅವನ್ನ. ಸೊ ಭಜನೆ ಹೇಗ್ ಮಾಡ್ತೀರಿ ಸಾಮಾನ್ಯವಾಗಿ? ಚೆನ್ನಾಗಿ ಭಜನೆ ಆಗ್ತಾ ಇದೆ ಅಂದ್ರೆ ಕಣ್ಮುಚ್ಕೋತೀರ. ಸೊ ಬಾಹ್ಯವಾಗಿ ತೊಡಕಂತಾರವನ್ನೆಲ್ಲ ಸ್ವಲ್ಪ ಅಂತರ್ಮುಖವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮನಸ್ಸಿನ ನಿಯಂತ್ರಣಕ್ಕೆ ನಾನಾ ಯುಕ್ತಿಗಳಿದಾವೆ. ಸೊ ಒಂದು ದಣಿಸುವಂಥದ್ದು ಶರೀರನ. ಈಗ ಚೆನ್ನಾಗಿ ಕೆಲಸ ಮಾಡ್ತೀರ, ರಾತ್ರಿ ಪಾತ್ರೆ ಎಲ್ಲ ಬಹಳ ತಿಕ್ಕಿ ಸಾಕಾಗಿರ್ತದೆ, ಹೇಗನ್ಸುತ್ತವ ಮನಸ್ಸು? ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ಸುತ್ತಾ ಇಲ್ವೋ? ಕೆಲಸ ಮಾಡಲಿಲ್ಲ ಅಂದ್ರೆ ಒದ್ದಾಡಿ ಒದ್ದಾಡಿ ನಿದ್ದೆ ಬರ್ತಾ ಇಲ್ಲ ಅಂತ ಪೆಚ್ಚಾಡ್ತೀರ ಅವಾಗ. ಶಾರೀರಿಕವಾಗಿ ಅಥವಾ ಶರೀರನ ದಣಿಸುವಂಥದ್ದು ಒಂದು ಯುಕ್ತಿ. ಸೊ ಮನಸ್ಸನ್ನ ಇಂದ್ರಿಯಗಳಿಂದ ಅಥವಾ ಶರೀರದಿಂದ ಸ್ವಲ್ಪ ಬೇರೆ ಮಾಡಿಸ್ಬೇಕು ಅಂದ್ರೆ ಶರೀರನ ದಣಿಸ್ಬೇಕು. ಆಮೇಲೆ ಭಜನೆಯಲ್ಲಿ ಕೆಲವು ಯುಕ್ತಿಗಳಿದಾವೆ. ಈಗ ಅನುಕರಣೆ ಅಂತ ಕರಿತೀವಿ. ಮಕ್ಕಳು ಖುಷಿ ಆದಾಗ ಏನ್ ಮಾಡ್ತಾರೆ? ಕುಣಿದಾಡ್ತಾರೆ, ಚಪ್ಪಾಳೆ ತಟ್ತಾರೆ. ಸೊ ಇದು ನಮ್ಮ ಶರೀರದಲ್ಲಿ ಒಂದು ರಾಸಾಯನಿಕ ಬದಲಾವಣೆ ತರ್ತದೆ. ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಏನ್ ಕರಿತೀವಿ ಅವು ರಿಲೀಸ್ ಮಾಡ್ತದೆ ಈ ಚಪ್ಪಾಳೆ ತಟ್ಟೋದ್ರಿಂದ, ಕುಣಿಯೋದ್ರಿಂದ. ಸೊ ಅದ್ರ ಪರಿಣಾಮ ಹೇಗಿರ್ತದೆ ಅಂತ ಹೇಳ್ಬೇಕು ಅಂದ್ರೆ, ಈಗ ಹಿಂಗಿಟ್ಕೊಂಡ್ರೆ ಏನಾಗ್ತದೆ? ಬೇಸರ ಆಗ್ತದೆ, ಚಿಂತೆ. ಅಂದ್ರೆ ಒಂದು ಭಂಗಿ ನಮ್ಮ ಭಾವಗಳನ್ನ ಬದಲಾಯಿಸ್ಬಿಡ್ತದೆ. ಸೊ ನಾವು ಯಾವ ರೀತಿ ಕುಳಿತುಕೊಳ್ತೀವಿ, ಯಾವ ರೀತಿ ವ್ಯವಹರಿಸ್ತೀವಿ, ಭಂಗಿ ಇದಾವಲ್ಲ ಇವು, ಸೊ ಭಾವನ ಬದಲಾಯಿಸ್ತವೆ. ಸೊ ಮಕ್ಕಳು ಹೇಗ್ ಕುಂದಾಡ್ತವೋ, ಮಕ್ಕಳು ಹೇಗ್ ಚಪ್ಪಲಿ ಇಡ್ತಿರ್ತಾರೋ, ಸೊ ಇದನ್ನ ಅಳವಡಿಸ್ಕೋಬೇಕು ಯಾವ್ದ್ರಲ್ಲಿ? ಭಜನೆಯಲ್ಲಿ. ಸೊ ಆ ತರ ಬೇಸರದಲ್ಲಿರುವಂತ
ಒಂದು ಶರೀರದ ವೃತ್ತಿ ಏನಿದೆ ಅದು ಸ್ವಲ್ಪ ಸಂತೋಷದ ಕಡೆಗೆ, ಖುಷಿ ಕಡೆಗೆ ತಿರುಗ್ತದೆ. ಈಗ ಭಜನೆ ಆಡಿದ್ರೆ ಯಾರಿಗಾರು ದುಃಖ ಆಗುತ್ತಾ? ಸೊ ಅದಕ್ಕಾಗಿ ಅದು ಅಂತ ಇದನ್ನು ದುಃಖದಲ್ಲಿ ಮುಳುಗಿರುವಂಥದ್ದು ಅದನ್ನ ಸಂತೋಷದ ಕಡೆ ತರುವಂಥದ್ದು ಆಯ್ತು. ಸೊ ಶಾರೀರಿಕವಾಗಿ ಎಷ್ಟು ಮಾಡಬೇಕು ಅದನ್ನು ಮಾಡಿದ್ದೀವಿ. ಈಗ ಮುಂದಿನ ಹಂತದಲ್ಲಿ ಇಂದ್ರಿಯಗಳನ್ನ ಒಳಮುಖವಾಗಿ ತಗೊಂಡ್ವಿ. ಇಂದ್ರಿಯನ ಒಳಮುಖವಾಗಿ ತಗೋಬೇಕಾದ್ರೆ ಸ್ವಲ್ಪ ಕಠಿಣವಾದ ಸಾಧನೆ ಮಾಡುವಂಥವ್ರು ಬೇರೆ ಬೇರೆ ಮುದ್ರೆಗಳ ಸಹಾಯ ಪಡ್ಕೋಬಹುದು. ಮುದ್ರೆಗಳ ಸಹಾಯ ಮಾಡ್ಕೊಂಡಾಗ ಏನಾಯ್ತು, ಈಗ ಇಂದ್ರಿಯಗಳನ್ನ ಅವಕ್ಕೆ ಸ್ವಲ್ಪ ನಿವೃತ್ತಿಯನ್ನು ಕೊಡೋದು ಅದರಿಂದ ಮುದ್ರೆಗಳ ಮುಖಾಂತರ. ಸೊ ಕೇಚರಿಯಲ್ಲಿ ಕಣ್ಣನ್ನು ಮೇಲ್ಮುಖವಾಗಿ ತಗೊಂಡ್ರೆ ಪ್ರಜ್ಞೆ ತಪ್ಪುತ್ತೆ. ಅಂದ್ರೆ ಈ ಪ್ರಜ್ಞೆ ತಪ್ಪಿದ ಕಣ್ಣು ಏನಾಗ್ತದೆ, ಮೇಲಕ್ಕೆ ಹೋಗ್ತದೆ. ಈಗ ಅದನ್ನ ಅನುಕರಣೆ ಮಾಡೋದು. ಈಗ ಸ್ವಲ್ಪ ಮೇಲಕ್ಕೆ ನೋಡಿ ತಲೆ ಸುದ್ದಂಗ ಆಗುತ್ತೆ. ಈಗ ಏನು ಬೇಡಪ್ಪ ಸುಮ್ಮನಾಗ್ಬೇಡ ಅಂತ ಮನಸ್ಸು ತಪ್ಪಿಸ್ಕೊಳುತ್ತೆ ಅಲ್ಲಿಂದ. ಈಗ ಸಹಜವಾಗಿದ್ರೆ ಇನ್ನೂ ನೋಡೋಣ ಹಾಗೆ ಹೀಗೆ ಅಂತ ಹೇಳುತ್ತೆ. ಈಗ ಅದನ್ನ ದಿಕ್ಕು ಬದಲಾಯಿಸುವಂಥದ್ದು, ಹಿಮ್ಮುಖವಾಗಿ ಒಳಮುಖವಾಗಿ. ಅದೇ ತರ ಕಿವಿಗಳೇನೋ ಕೆಲಸ ಮಾಡ್ತಾ ಇದ್ದೇವೆ, ಕಿವಿಗಳನ್ನ ಬಂಧಿಸ್ತೀರ. ನಾಲಿಗೆ ಇದು ತೆರ್ಕೊಂಡ್ರೆ ಇದೊಂಥರ ಕೆಲಸ ಮಾಡುತ್ತೆ. ಕನಿಷ್ಠ ಅದನ್ನ ತೇಲ ಹಾಗೆ ಆಕಾಶದಲ್ಲಿ ಇಟ್ಕೊಳ್ಳೋದು, ಇಲ್ಲ ಹಿಮ್ಮುಖವಾಗಿ ಎಳ್ಕೊಳ್ಳುವಂಥದ್ದು. ಶಾಂಭವಿ ಕೇಚರಿ ಮುದ್ರೆ ಅಂತ ಕರೀತಾರೆ. ಆದ್ರೆ ಇರ್ಲಿ, ಶಾಂಭವಿಯಲ್ಲಿ ಅದ್ರ ಪ್ರಯೋಗ ಇರ್ತದೆ. ಸೊ ಹಿಮ್ಮುಖವಾಗಿ ಅವನ್ ತಗೊಳ್ತಾ ಹೋದಂಗೆಲ್ಲ ಈ ಬಾಹ್ಯವಾಗಿದ್ದಂತ ಇಂದ್ರಿಯಗಳು ಮನಸ್ಸಿನ ಜೊತೆಗೆ ಸಂಪರ್ಕನ ಕಳ್ಕೊಳ್ತಾ ಹೋಗ್ತವೆ. ಮನಸ್ಸಿಗೆ 3 ಅವಸ್ಥೆಗಳು. ಒಂದು ಸಹಜವಾಗಿರುತ್ತೆ, ಸಹಜ ಮನಸ್ಸು ಅಂತ ಕರಿತೀವಿ. ಎರಡನೇದು ಅನ್ಯ ಮನಸ್ಸು, ಅಂದ್ರೆ ಬೇರೆ ಕಡೆ ಕುಳಿತಿರ್ತೀವಿ, ಇನ್ನೆಲ್ಲೋ ಬೇರೆ ಕಡೆ ತೊಡಗಿಸ್ಕೊತದೆ. ಮೂರನೇದು ತಾನಿಲ್ದಾಗ್ತದೆ, ಅಮನಸ್ಸು ಅಂತ. ಸೊ ಈ ವೃತ್ತಿಗಳನ್ನ ಬಳಸ್ಕೊಂಡು ನಾವು ಅದಕ್ಕೆ ಸಂಸ್ಕಾರ ಕೊಡುವಂಥದ್ದು ಅಥವಾ ಒಂದು ವ್ಯವಸ್ಥೆ ತರೋದಕ್ಕೆ ಅದರ ಅವಸ್ಥೆಗಳನ್ನ ಬಳಸ್ಕೋಬೇಕಾಗ್ತದೆ. ಸಹಜವಾದ ಮನಸ್ಸು ಎಲ್ಲ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಬೇಕು. ಈಗ ಲೋಕ ವ್ಯವಹಾರಕ್ಕೆ ಸಹಜ ಮನಸ್ಸು ಬೇಕು. ಈಗ ಹಾಲಿಟ್ಟಿದ್ರೆ ಎಲ್ಲ ಮನಸ್ಸಿಟ್ರೆ ಏನಾಗ್ತದೆ, ಈಗ ಉಪ್ಪೋಗ್ತದೆ, ಹದ ತಪ್ತದೆ, ಸೀದೋಗ್ತದೆ ಅಡಿಗೆ. ಸೊ ಈಗ ಲೋಕ ವ್ಯವಹಾರದಲ್ಲಿದ್ದಾಗ, ಜಗತ್ತಿನಲ್ಲಿದ್ದಾಗ ಹೇಗಿರ್ಬೇಕು ಮನಸ್ಸು? ಸಹಜತೆಯಲ್ಲಿ ಇರ್ಬೇಕು. ಅದು ಅಲ್ಲಿರ್ಬೇಕು, ಅಂದ್ರೆ ವರ್ತಮಾನದಲ್ಲಿ ಇರ್ಬೇಕು ಅದು ಅಂತ. ಈಗ ಅದನ್ನ ಬೇರ್ಪಡಿಸ್ಬೇಕು ಅಥವಾ ಸ್ವಲ್ಪ ಅನ್ಯಮನಸ್ಕವಾಗಿಟ್ರೆ ಅದನ್ನು ಸಾಧನೆಯಿಂದ ಸಿದ್ಧಿಸ್ಕೊಳ್ತಾ ಹೋದ್ರೆ, ಸ್ವಲ್ಪ ಅದಕ್ಕೆ ಅಭ್ಯಾಸ ಮಾಡಿಸಿದ್ರೆ ಅದನ್ನ ಪ್ರತ್ಯೇಕವಾಗಿರುವಂತ ಯುಕ್ತಿ ಅದು ಸಿದ್ಧಿಸ್ಬಿಡುತ್ತೆ ಸಹಜವಾಗಿ. ಈಗ ಸ್ಮೃತಿ ಅಂತ ಕರಿತೀರಿ. ಈಗ ಅದನ್ನ ಸ್ಮೃತಿ ಅಂದ್ರೆ ಕುಳಿತಿರ್ತೀವಿ, ಏನ್ ಮಾಡಿದ್ರು ಆ ಚಿಂತನೆಗಳು ನಮ್ಮನ್ನ ಬಿಡಲ್ಲ. ಯಾವ್ದೋ ಇಲ್ಲಿ ಕುಳಿತಿರ್ತೀವಿ, ಮಗನ ಬಗ್ಗೆ ಚಿಂತನೆ ಬರ್ತದೆ. ಇಲ್ಲಿ ಕುಳಿತಿರ್ತೀವಿ, ವ್ಯವಹಾರದ ಬಗ್ಗೆ ಚಿಂತನೆ ಬರ್ತದೆ. ಸೊ ಅದು ತೀರದ ನೆನಪಾಗಿ ಕಾಡ್ತಾ ಇರ್ತದೆ, ಸುಮ್ಮನೆ ಇರಕ್ ಬಿಡಲ್ಲ. ಅದಕ್ಕೆ ಸ್ಮೃತಿ ಅಂತ ಕರಿತೀವಿ. ಈ ಅಭ್ಯಾಸದಿಂದ ಏನಾಗ್ತದೆ, ಅದನ್ನ ಪಕ್ಕಕ್ಕೆ ಇಡೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಬೇಕು ಅದನ್ನ, ಈಗ ಮೊಬೈಲ್ ನಂಬರ್ಗಳು ಯಾವಾಗ ಬೇಕೋ ಅವಾಗ ನೋಡ್ತೀರ, ಬೇಡದೇ ಇದ್ದಾಗ ಪಕ್ಕಕ್ಕೆ ಇಡ್ತೀರ. ಅದೇ ತರ ಈ ಮನಸ್ಸು ಬೇಕಾದ ಬಳಸ್ಕೊತೀವಿ, ಬೇಡದಿದ್ದಾಗ ಪಕ್ಕಕ್ಕಿಡೋ ಅಂತ ಯುಕ್ತಿ ಅಂದ್ರೆ ಅದು ಸಿದ್ಧಿಸ್ತದೆ. ಅದು ಅದಕ್ಕೆ ಸ್ವಲ್ಪ ಅಭ್ಯಾಸ. ಇಂದ್ರಿಯ ವ್ಯವಹಾರ ಅಥವಾ ಸ್ಥೂಲವಾಗಿದ್ದಾಗ, ಜಾಗೃತವಾಗಿದ್ದಾಗ ಜೀವನು ಕಣ್ಣಿನಿಂದ ವ್ಯವಹರಿಸ್ತಾನೆ. ಸೊ ಅವಾಗ ಅದಕ್ಕೆ
ವಿಶ್ವ ಅಂತ ಹೆಸರು ಕರಿತೀವಿ. ಅಲ್ಲಿ ವ್ಯವಹರಿಸುವಾಗ ಅದಕ್ಕೆ ವಿಶ್ವ. ಅಂದ್ರೆ ಸ್ಥಿರತೆ ಬರ್ಬೇಕಾದ್ರೂ ಜಾಗೃತ ಅವಸ್ಥೆಯಲ್ಲಿ ಕಣ್ಣೇ ಕಾರಣ, ಚಂಚಲತೆ ಬರ್ಬೇಕಾದ್ರೂ ಕಣ್ಣೇ ಕಾರಣ ಅಂತ. ಈಗ ಅದನ್ನ ಕಣ್ಣಿನ ನೋಟವನ್ನು ಸ್ಥಿರ ಮಾಡ್ತಿರೋ ಜಾಗೃತೆಯಲ್ಲಿ ನಿಮ್ಮ ಅವಸ್ಥೆ ಸ್ಥಿರ ಆಗ್ತದೆ. ಎಷ್ಟು ಚಂಚಲವಾಗಿರ್ತೀರೋ ನಿಮ್ಮ ಅವಸ್ಥೆ ಅಷ್ಟು ಚಂಚಲತೆ. ಯಾವುದ್ರ ಮೇಲಾದ್ರೂ ಕೇಂದ್ರೀಕೃತ ಮಾಡ್ರಿ. ಈಗ ವಸ್ತು ಯಾವ್ದಾದ್ರೂ ಇರ್ಲಿ, ಅದು ಮುಖ್ಯ ಅಲ್ಲ. ಈಗೇನ್ ಮಾಡ್ಬೇಕು, ಕಣ್ಣಿನ ನೋಟನ್ನ ಸ್ಥಿರ ಮಾಡೋಂಥದ್ದು ಕಲಿಬೇಕು. ಅದು ಎಲ್ಲರ ಅನುಭವಕ್ಕೂ ಇರ್ತದೆ. ಅದು ಈಗ ಬಸ್ಸಲ್ಲಿ ಕುಳಿತಿರ್ತೀರ, ಇದ್ದಕ್ಕಿದ್ದಂಗೆ ಮರಗಳು ಅವು ಪಾಡಿಗೆ ಹೋಗ್ತಾ ಇರ್ತವೆ, ಅಥವಾ ಪ್ರಯಾಣ ಮಾಡುವ ಸುಮ್ಮನೆ ಕುಳಿತಿರ್ತಿರಲ್ವಾ, ಕಣ್ಣೇನಾಗಿರುತ್ತಾಗ ಸುಮ್ಮನೆ ಶಾಂತವಾಗಿ ತನ್ನ ಪಾಡಿಗೆ ಇದ್ಬಿಟ್ಟಿರುತ್ತೆ. ಶರೀರ ಎಲ್ಲ ಸ್ತಬ್ಧವಾಗಿರ್ತದೆ. ಮನಸ್ಸು ಅದ್ರ ಪಾಡಿಗೆ ಅದು ಏನೇ ಯೋಚನೆ ಮಾಡಿದ್ರು ಬಾಧಿಸಲ್ಲ. ಅದು ಸುಮ್ಮನೆ ಒಂಥರ ಸರಳವಾದ ಸುಖ ನಿದ್ರೆ ಇದ್ದಂಗೆ ಇರ್ತದೆ. ಎಚ್ಚರವಾಗಿದ್ರು ಬಾಧಿಸಲ್ಲ ಯಾವುದನ್ನು. ಸೊ ಅಂತ ಅವಸ್ಥೆ ಅಥವಾ ಆಗಿರೋಂಥ ಯುಕ್ತಿನ ಅಲ್ಲಿಂದ ಕಲ್ತ್ಕೋಬೇಕು. ಇವಾಗ ನಾವು ಸಾಧನೆಯಲ್ಲೂ ಕೂಡ ಸೊ ದೇವವಾಗಿ ವಿಗ್ರಹ ಇಟ್ಕೋತಿರೋ ಅಥವಾ ಆಕಾಶ ಇಟ್ಕೋತಿರೋ, ಏನಾದ್ರೂ ಇಟ್ಕೊಳ್ಳಿ, ದೀಪ ಇಟ್ಕೋತಿರೋ, ಹೇಗಿರ್ಬೇಕು, ಶರೀರ ಅಲಗಾಡದೆ ಸ್ಥಿರವಾಗಿ ಅದ್ರ ಕಡೆನೆ ದೃಷ್ಟಿ ಇಟ್ಕೋಬೇಕು. ಇಷ್ಟು ಮಾಡಿದ ತಕ್ಷಣನೇ ಇದ್ರ ಚಂಚಲತೆ ಒಂದು ವ್ಯವಸ್ಥೆಗೆ ಇರ್ತದೆ. ಇನ್ನು ಸ್ವಲ್ಪ ಮುಂದುವರೆದ್ರೆ ಈಗ ಎಲ್ರು ಸ್ವಲ್ಪ ಕಣ್ಣು ಬಿಟ್ಟು ಕಣ್ಣಾಗಿ ಆ ಬಸ್ಸಲ್ಲಿ ಇದ್ದಾಗ ಹೇಗಿತ್ತಲ್ಲ ಪ್ರಯಾಣ ಮಾಡುವ ಹಾಗೆ ಸ್ಥಿರವಾಗಿ ಇಟ್ಕೊಳ್ರಿ. ಸ್ವಲ್ಪ ಬಾಯಿ ಬಿಟ್ಟು ಏನಾಗಿದೆ ಈಗ ಚಿಂತನೆಗಳೆಲ್ಲ ಅರೆಸ್ಟ್ ಆಗೋದು ಅಲ್ಲೇ, ಎಲ್ಲಿ ಸ್ವಲ್ಪ ಅಲಗಾಡೋದಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಗೆ ಏನಂತ ಹೇಳ್ತದೆ, ಮನಸ್ಸು ಬಹಳ ಚಂಚಲವಾದ್ದು, ಸೊ ಎಂಥವರಿಂದನೂ ಅದನ್ನ ಕಟ್ಟಾಕಕ್ಕಾಗಲ್ಲ ಅಂತ ಹೇಳ್ತದೆ. ಈ ಕಟ್ಟಾಕಕ್ ಸ್ವಲ್ಪ ಕಣ್ಣು ಬಿಟ್ರಾಯ್ತು, ಬಾಯಿ ಬಿಟ್ರಾಯ್ತು, ಏನಾಯ್ತು ಈಗ ಅದು ಸ್ತಬ್ಧ ಆಯ್ತು. ಸೊ ಯುಕ್ತಿ ಕಲ್ತ್ಕೋಬೇಕಷ್ಟೇ, ಏನು ಮಾಡಿದ್ರದು ಸ್ತಬ್ಧ ಆಗ್ತದೆ. ಈಗ ಆತರ ಕುಳಿತಿದ್ದಾಗ ಉಸಿರಾಟ ಏನಾಗಿತ್ತು ಅಂತ ನೋಡಿದ್ರೆ ಯಾರಾದ್ರು ನಿಂತೋಗಿತ್ತು. ಸೊ ಅದು ಸಹಜವಾಗಿ ನಿಂತೋಗಿತ್ತು. ಸೊ ಯಾವಾಗ ಉಸಿರಾಟ ನಿಲ್ತದೋ ಮನಸ್ಸು ಸ್ತಬ್ಧ ಆಗ್ತದೆ. ಮನಸ್ಸು ಎರಡು ತತ್ವಗಳಿಂದ ಆಗಿದೆ. ಒಂದು ಆಕಾಶ ತತ್ವ, ಇನ್ನೊಂದು ವಾಯು ತತ್ವ. ಈಗ ಆಕಾಶದಂತ ಇರುವಂತ ವಸ್ತುಗಳ ಮೇಲೆ ನಿಮ್ ಗಮನ ಏನಾದ್ರೂ ಹೋದ್ರೆ ಏನಾಗುತ್ತೆ ಅಂತ ನೋಡ್ರಿ. ಈ ಕತ್ತಲೆ ವಿಸ್ತಾರವಾಗಿ ಆಕಾಶದಂಗಿದೆ. ಈಗ ಒಂದು 2 ತಾಸು ಕತ್ತಲೆ ಮೇಲೆ ಪ್ರವಚನ ಕೊಡು ಅಂದ್ರೆ ಕತ್ತಲ್ ಬಿಟ್ಟು ಏನು ಮಾತಾಡಕ್ ಆಗ್ತಾ ಇಲ್ಲ. ಹಂಗೆ 1-2 ತಾಸು ಆಕಾಶದ ಬಗ್ಗೆ ಏನಾದ್ರು ಮಾತಾಡುವಂತಂದ್ರೆ ಏನಾಯ್ತು, ಸ್ತಬ್ಧ. ಇನ್ನು ಎರಡನೇದು ಬಂದು ವಾಯು ಇದೆ. ಸೊ ವಾಯುಗೆ ಎಷ್ಟು ಗತಿ ಇದಾವೆ ಅಂದ್ರೆ ಎಷ್ಟು ರೀತಿಲಿ ಉಸಿರಾಡ್ತೀವಿ. ಒಂದು ಒಳ ಉಸಿರು ತಗೋತೀವಿ, ಹೊರ ಉಸಿರು ಬಿಡ್ತೀವಿ, ಇನ್ನೊಂದು ನಿಲ್ಲಿಸ್ತೀವಿ. 3 ಅವಸ್ಥೆ ಇದೆ ಅದಕ್ಕೆ. ಒಳಗ್ ತಗೊಂಡ್ರೆ ಪೂರಕ ಉಚ್ಛ್ವಾಸ ಇದನ್ನ ಕರಿತೀವಿ. ಹೊರಗಡೆ ಬಿಟ್ರೆ ರೇಚಕ ಅಂತ ಕರಿತೀವಿ, ನಿಶ್ವಾಸ ಅಂತ ಕರಿತೀವಿ. ನಿಲ್ಲಿಸಿದ್ರೆ ಕುಂಭಕ ಅಂತ ಕರಿತೀವಿ. ಈಗ ನಿಲ್ಲಿಸೋದ್ರಲ್ಲಿ ಒಳಗ್ ತಗೊಂಡು ನಿಲ್ಲಿಸ್ಬೋದು,
ಅಂತರ್ಕುಂಭಕ ಅಂತಾರೆ. ಹೊರಗೆ ಬಿಟ್ಟು ನಿಲ್ಲಿಸ್ಬೋದು, ಬಹಿರ್ಕುಂಭಕ ಅಂತಾರೆ. ಆಗ್ಲೇ ನಿಂತಿತ್ತಲ್ಲ, ಸಹಜವಾಗಿ ನಿಂತೋಗಿತ್ತಲ್ಲ, ಅದಕ್ಕೆ ಕೇವಲ ಕುಂಭಕ ಅಂತಾರೆ, ಸಹಜವಾದಂತ ಕುಂಭಕ. ಈಗ ಶ್ವಾನ, ನಾಯಿ ಹೇಗೆ ಉಸಿರಾಡ್ತದೆ? ಬಹಳ ಉಸಿರಾಡುತ್ತೆ. ಅದ್ರ ಮನಸ್ಸು ಹೇಗಿರ್ತದೆ? ಅಷ್ಟು ವೇಗವಾಗಿರ್ತದೆ. ಉಸಿರಾಟ ಎಷ್ಟು ವೇಗವಾಗ್ತದೋ ಚಂಚಲತೆ ಅಷ್ಟು ವೇಗ ಪಡ್ಕೊತದೆ. ಉಸಿರಾಟ ನಿಧಾನ ಆದ್ರೆ ಚಂಚಲತೆ ತನಗೆ ತಾನೇ ಕಡಿಮೆ ಆಗ್ತದೆ. ಈಗ ಉಸಿರಾಟದ ಗತಿಯನ್ನು ಸ್ವಲ್ಪ ನಿಧಾನ ಮಾಡ್ಕೊಳ್ಳೋದಷ್ಟೇ. ಈಗ ಬರೀ ಉಸಿರಾಟ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಸೊ ಅದಕ್ಕೊಂದು ಪವಿತ್ರತೆಯನ್ನು ಕೊಡಬೇಕು ಅಂದ್ರೆ ಏನ್ ಮಾಡ್ಕೋಬೇಕು? ಯಾವುದೋ ಒಂದು ನಿಮಗೆ ಇಷ್ಟವಾದಂತ ದೇವತೆ, ಈಗ ವಿಠಲ ಅಂದ್ರಿ, ರಾಮ ಅಂದ್ರಿ, ಏನೋ. ಸೊ ಆರಾಧಕ ದೇವತೆಗೆ ನಮಃ ಸ್ವರೂಪ ಅಂದ್ರೆ ಈಗ ಓಂ ನಮೋ ವಿಠಲಾಯ ಅಂತ ಇರ್ಬೋದು, ಓಂ ನಮಃ ಶಿವಾಯ ಅಂತ ಇರ್ಬೋದು. ಅದನ್ನ ಸೇರಿಸ್ಕೊಳ್ತಾ ದೀರ್ಘವಾಗಿ ಒಳಗಡೆ ಶ್ವಾಸ ತಗೊಳ್ಳೋದು. ನಮ್ಮ ಉದ್ದೇಶ ಎಲ್ಲ ಅಷ್ಟೇ, ಉಸಿರಾಟ ನಿಧಾನಗತಿಯಲ್ಲಿ ನಡಿಲಿ ಅಂತ. ಏನು ಭಾವ ಒಳ್ಳೇದೆಲ್ಲ ಒಳಗೆ ಬರ್ತಾ ಇದೆ ಅಂತ. ಹಾಗೆ ಇನ್ನೊಂದು ಉಸಿರಲ್ಲಿ ಹೊರಗಡೆ ಹಾಕುವಂಥದ್ದು, ಕೆಟ್ಟದ್ದೆಲ್ಲ ಹೊರಗಡೆ ಹೋಗ್ತದೆ. ಉಸಿರಾಟದ ಗತಿ ನಿಧಾನ ಆದ ತಕ್ಷಣನೇ ಈ ಮನಸ್ಸಿನ ವೇಗ ಕಡಿಮೆ ಆಗ್ತದೆ, ಒಂದು ಸ್ಥಿಮಿತತ್ವಕ್ಕೆ ಬರ್ತದೆ. ಸೊ ಯಾವಾಗೆಲ್ಲ ಬಿಡುವಾಗಿರ್ತೀವೋ ಇದನ್ನ ಮಾಡ್ತಾ ಇದ್ರೆ, ಸೊ ಬಾಹ್ಯವಾಗಿ ತೊಡಸ್ಕೊಳ್ಳೋ ಬದಲು ಇದು ಸ್ವಲ್ಪ ಆಂತರ್ಯವಾಗಿರ್ತದೆ, ಚಂಚಲತೆ ಕಡಿಮೆ ಇರ್ತದೆ ಅಂತ. ಇನ್ನ ಅನ್ಯ ಮನಸ್ಕ ಅಂತ ಮಾತಾಡ್ತಾ ಇದ್ವಿ, ಅಂದ್ರೆ ಮನಸ್ಸನ್ನ ಬೇರೆ ಕಡೆ ಇಡುವಂಥದ್ದು. ಇದಕ್ಕೆ ಸ್ವಲ್ಪ ಯುಕ್ತಿಗಳನ್ನ ಬಳಸ್ಕೊಂಡ್ರೆ, ಕೆಲವರಿಗೆಲ್ಲ ಗೊತ್ತಿದೆ, ಈ ಶೋಣಿತ ಧ್ಯಾನ ಮಾಡ್ಬೇಕಾದ್ರೆ ನಾವು ಮನಸ್ಸನ್ನ ಬೇರೆ ಕಡೆ ಇಟ್ರೇನೆ ಆ ರೀತಿ ಗಮನಿಸೋದಕ್ಕೆ ಸಾಧ್ಯ ಆಗೋದು. ಸೊ ಈ ಯುಕ್ತಿನ ಕಲ್ತ್ಕೊಬಿಟ್ವಿ ಅಂದ್ರೆ ಯಾವುದಕ್ಕೂ ನಾವು ಸ್ಪರ್ಶಿಸದೆ ಇರುವಂತ ಒಂದು ಅವಸ್ಥೆ ಕರಗತ ಆಗ್ತದೆ. ಅಂದ್ರೆ ಉದ್ವೇಗ ಉತ್ಪತ್ತಿ ಮಾಡುವಂತ ಏನೇ ಸಂದರ್ಭಗಳಿದ್ರು ನಾವು ಈ ಯುಕ್ತಿಯನ್ನು ಬಳಸ್ಕೊಂಡ್ಬಿಟ್ರೆ ಅಪಹರಣಕ್ಕೊಳಗಾಗಲ್ಲ ಅವಾಗ. ಈಗ ತೀರಾ ಜಾಗೃತವಾಗಿದ್ದಾಗ ಏನಂದ್ರೆ, ಸ್ವಲ್ಪ ಕರೆದ್ರು ಅಥವಾ ಕರೆಯುವಂತ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಅಪಹರಣಕ್ಕೊಳಗಾಗ್ಬಿಡ್ತೀವಿ. ನನ್ನಿಂಗಂತೀಯ ಶಬ್ದ ಅಷ್ಟೇ, ಅದು ಶಬ್ದದಿಂದ ಅಪಹರಣ ಆಗ್ತದೆ. ಹಂಗೆ ನೋಟದಿಂದ ಅಪಹರಣ ಆಗ್ತದೆ, ವಾಸನೆಯಿಂದ ಅಪಹರಣ, ಸ್ಪರ್ಶದಿಂದ ಅಪಹರಣ, ರುಚಿಯಿಂದ ಅಪಹರಣ. ಈ ದುಂಬಿಗಳು ಸ್ವಲ್ಪ ಬೆಳಕಚ್ಚಿದ್ರೆ ಅಪಹರಣಕ್ಕೆ ಜೀವನೇ ಹೋಗ್ಬಿಡ್ತಾವ. ಬಂದದಕ್ಕೆ ಏನಾಗ್ತದೆ, ಬೆಂಕಿಗೆ ಆಕರ್ಷಣೆ ಆಗಿ ಅಸ್ತಿತ್ವನೇ ಕಳ್ಕತ್ತವೆ. ಹಂಗೆ ನಾಯಿ ಎಲ್ಲೋ ಜಗಳ ಆಡ್ತಾ ಇದ್ರೆ ಇಲ್ಲಿಂದ ಕೇಳಿಸ್ಕೊಂಡು ಹೊಡೋಗುತ್ತದು, ಯಾರಿಗೂ ಏನಾಯ್ತು ಅಂತ. ಅಪಹರಣ. ಸೊ ವಾಸನೆಗೆ ಅಪಹರಣ ಆಗುತ್ತದೆ. ಈ ತರ ಏಡಿ, ಮೀನುಗಳು ಇವೆಲ್ಲ ರುಚಿಗೆ ಅಪಹರಣ ಆಗ್ತವೆ ಒಂದು ಇದಾಕಿದ್ರೆ. ಸೊ ಒಂದೊಂದು ಇಂದ್ರಿಯ ಪ್ರಬಲವಾಗಿರೋದಕ್ಕೆ ಹಿಂಗ ಅಪಹರಣ ಆದ್ರೆ, ಇನ್ನು 5 ಪ್ರಬಲವಾಗಿದ್ರೆ ಎಷ್ಟು ರೀತಿಯಲ್ಲಿ ಅಪಹರಣಕ್ಕೊಳಗಾಗ್ತೀರಾ? ಅದಕ್ಕೆ ಎಚ್ಚರವಾಗಿರ್ರಿ ಅಂತ. ಎಚ್ಚರವಾಗಿರೋದು ಅಂದ್ರೆ ನಾವು ಹೋಗಿ ಯಾವುದಕ್ಕೂ ಮೆತ್ತಾಕೋಬಾರ್ದು, ಬೇರೆದು ಬಂದು ನಮಗೆ ಮೆತ್ತಾಕೊಳ್ಳಕ್ಕೆ ಬಿಡಬಾರ್ದು ಅಂತ. ಈಗ ನಾವ್ ಯಾವಾಗ ಮೆತ್ತಾಕೋತೀವಿ? ಕೋಪ ಬಂತು, ವ್ಯಕ್ತಪಡಿಸ್ತೀವಲ್ಲ, ಅಪಹರಣಕ್ಕೊಳಗಾದ್ವಿ ಅಂತ. ಅಸೂಯೆ ಬಂತು, ನೋಡು ಮೆತ್ತಿಸ್ಕತ್ತಾ ಇದ್ದೀನಿ ಇದೆಲ್ಲ ಅಂತ ಎಚ್ಚರವಾಗಿರ್ಬೇಕಿದು. ಈಗ ಅದೇ ಘಟನೆ ಇನ್ನೊಬ್ರು ಸೃಷ್ಟಿ ಮಾಡಿಸ್ತಾರೆ. ಈಗ ಅಲ್ಲಿ ಕೋಪ ಬರೆಸ್ತಾರೆ, ಅಸೂಯೆ ಬರೆಸ್ತಾರೆ. ಮೆತ್ತಾಕ್ಸ್ಕೊಳ್ದೆ ಇರ್ಬೇಕು. ಅದ್ರ ಪರಿಣಾಮಗಳಿಂದ ನೋಡ್ರಿ, ದುಂಬಿ ಜೀವ ಕಳ್ಕತ್ತು ಬರೀ ಒಂದು ದೃಶ್ಯಕ್ಕೆ ಆಕರ್ಷಣೆಗೊಳಗಾಗಿ.
ಈ ಮೆತ್ತಿಸ್ಕೊಳ್ದೆ ಇರೋದಕ್ಕೆ ಒಂದಷ್ಟು ಅಭ್ಯಾಸಗಳು ಬೇಕಾಗ್ತದೆ. ಸೊ ಆ ಯುಕ್ತಿ ಈಗ ಶೋಣಿತ ಅಂತಕ್ಕಂಥದ್ದು ತ್ರಾಟಕದಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ಅದು ಎಷ್ಟು ಪೂರಕವಾಗಿರ್ತಪ್ಪ ಅಂದ್ರೆ ಮನಸ್ಸು ಅನ್ಯ ಮನಸ್ಕವಾದ್ರೆ ಅಷ್ಟೇ ನಾವು ಆ ತರ ಅವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪಕ್ಕಕ್ಕಿಡುವಂತ ಯುಕ್ತಿ ಅದು. ಕರಗತ ಆಯ್ತು ಅಂದ ತಕ್ಷಣನೇ ಕಣ್ಣಿನ ಚಲನೆಯನ್ನ ಆ ತರ ನಿಲ್ಲಿಸಿದ್ರೆ ಸಾಕು, ಇದ್ಯಾವುದು ಅಪಹರಣಕ್ಕೊಳಗಾಗದಂತ ಅವಸ್ಥೆಯಲ್ಲಿ ನೀವೇನಾದ್ರೂ ಅಂದ್ಕೊಳ್ಳಿ. ಸೊ ನಾನು ಮಾತ್ರ ಹೀಗಿರ್ತೀನಿ ಅಂತ. ಬಹುಶಃ ಅವಸ್ಥೆಯನ್ನ ನಿರ್ಲಿಪ್ತ ಅವಸ್ಥೆ ಅಂತ ಸುಮ್ಮನೆ ಹೆಸರು ಕರೆಯೋಣ. ಈಗ ಯಾರು ಹೆಂಗಾದ್ರೂ ಬೈಕೋತಾ ಇದ್ರ ಅವಾಗ ಹೇಗ್ ಕುಳಿತಿರ್ತಾನಂತ ಗಮನಿಸಿದ್ರು ಯಾರಾದ್ರೂ? ಹೇಗಿರ್ತದೆ? ಸುಮ್ನೆ ಅದ್ರ ಪಾಡಿಗೆ ಅದಿರ್ತದೆ. ನೀವೇನೋ ಇವರೆಷ್ಟೇ ಅದಕ್ಕೆ ಕೂಗಾಡಿದ್ರು ಕಿರ್ಚಾಡಿದ್ರು ಆ ಒಂದು ಅಭ್ಯಾಸಗಳನ್ನ ತೊಡಗಿಸ್ಕೋಬೇಕಾಗ್ತದೆ. ಸೊ ಇದು ಯಾವ ರೀತಿ ಅನ್ನುವಂಥದ್ದು ಸಮಯ ಸಿಕ್ಕದ ಮಾಡೋಣ ಅದನ್ನ. ಸೊ ಇದು ಅನ್ಯಮನಸ್ಕವಾಗಿರುವಂಥದ್ದು. ಸ್ವಲ್ಪ ಮುಂದುವರೆದ ಭಾಗದಲ್ಲಿ ಆಸನ ಯಾವಾಗ ಸ್ಥಿರ ಆಗ್ತದೋ ಅಂದ್ರೆ ಅಲಗಾಡ್ದು 1 ಮಿಲಿಮೀಟರ್ ಅಲಗಾಡ್ದಂಗೆ ಕುತ್ಕೋತೀವೋ ಇಂದ್ರಿಯಗಳ ಸಮೇತ, ಅಂದ್ರೆ ಕಣ್ಣನ್ನು ಅಲಗಾಡಿಸ್ದೆ ಶರೀರನ್ನು ಅಲಗಾಡಿಸ್ದೆ ಕುತ್ಕೊಂಡ್ರೆ ವಿಶ್ವ ಈ ಸ್ಥಾನದಲ್ಲಿರಲ್ಲ. ಸೊ ಆ ಸ್ಥಾನನ ಅಲ್ಲಿಂದ ಮುಂದೆ ಹೋಗ್ತದೆ. ತೈಜಸ್ಸಕ್ಕೆ ಹೋಗ್ಬೋದು, ಪ್ರಾಣಕ್ಕೆ, ಎಲ್ಲೋ ಆ ಸ್ಥಾನ ಬಿಡ್ತಾನೆ. ಆ ಸ್ಥಾನ ಬಿಟ್ಟ ತಕ್ಷಣ ಕಣ್ಣು ಬಿಟ್ಟಿದ್ರು ಕಾಣಿಸೋದಿಲ್ಲ, ಕಿವಿ ತೆಗೆದಿದ್ರು ಕೇಳಿಸೋದಿಲ್ಲ. ಇದು ಅಮನಸ್ಕ ಅಂದ್ರೆ ಮನಸ್ಸು ಇಲ್ಲದಂತ ಸ್ಥಿತಿ. ಸುಮ್ಮನೆ ಅದ್ರ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಇದ್ದಕ್ಕಿದ್ದಂಗೆ ಒಂಥರ ಸ್ವಪ್ನಾವಸ್ಥೆಗೋ ನಿದ್ರೆಗೋ ಜಾಡ್ತಿರೋ ಮನೆಯಲ್ಲಿ ಟಿವಿ ಓಡ್ತಾ ಇರುತ್ತೆ, ಕೇಳಿಸುತ್ತಾ? ಒಗ್ಗರಣೆ ಆಗ್ತಾ ಇರ್ತಾರೆ, ಏನಾದ್ರು ಮುಗಿಗೆ ಬಿಡಿಯುತ್ತಾ? ಘಾಟ್ ಬರ್ಬೇಕಲ್ಲ ಅದು. ಸೊ ಮೇಲೆ ಸ್ವಲ್ಪ ಹಾವು ಹೋದ್ರು ಕೂಡ ಸೊ ಇದು ಸಹಜವಾಗಿ ಘಟಿಸಿತ್ತು. ಇದನ್ನು ಸ್ವಲ್ಪ ಪ್ರಯತ್ನ ಪೂರ್ವಕವಾಗಿ ಸಾಧನೆಯಿಂದ ಅದನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಅಮನಸ್ಕತೆ ಅಥವಾ ಮನಸ್ಸಿಲ್ಲದಂತ ಒಂದು ಅವಸ್ಥೆಗೆ ತಳ್ಕೊಳ್ಳುವಂಥದ್ದು. ಸೊ ಈ 3 ಮನಸ್ಸಿನ ಅವಸ್ಥೆಗಳನ್ನ ಪ್ರಾಯೋಗಿಕವಾಗಿ ಏಕಾಂತದಲ್ಲಿದ್ದಾಗ ಅಮನಸ್ಕ ಬಳಸ್ಕೋಬಹುದು. ಈಗ ಯಾರ ಜೊತೆನೂ ವ್ಯವಹಾರ ಇಲ್ವಲ್ಲ, ಸುಮ್ಮನೆ ಆರಾಮಾಗಿರುವಂಥದ್ದು. ವ್ಯವಹಾರಕ್ಕೆ ಬಂದಾಗ ಸಹಜವಾಗಿರ್ಬೇಕಾಗುತ್ತೆ. ಈಗ ಅಲ್ಲಿ ಅದನ್ನು ಬಳಸಕ್ಕಾಗಲ್ಲ. ಈಗ ಏನಪ್ಪ ಸಹಜವಾದ ಮನಸ್ಥಿತಿ ಬೇಕು. ಈಗ ಎಚ್ಚರದಿಂದ ಇದ್ದುಕೊಂಡು ಅದಕ್ಕೆ ಸಮಯೋಚಿತ ಪ್ರಜ್ಞೆ ಅನ್ನೋ ಪದ ಬಳಸ್ತೀವಿ. ಸಂದರ್ಭಾನುಸಾರವಾಗಿ ವಿವೇಕದಿಂದ ವರ್ತಿಸೋದಷ್ಟೇ ಈಗ ಜಾಗೃತ ಅವಸ್ಥೆಯಲ್ಲಿ. ಮನೆಗೆ ಬೆಂಕಿ ಬಿದ್ದಿದೆ, ಇಲ್ಲ ಗುರುಗಳು ನಿರ್ಲಿಪ್ತವಾಗಿರೋ ಒಂದು ಹೇಳ್ತಾರೆ. ಸೊ ಅದು ಸಮಯೋಚಿತ ಪ್ರಜ್ಞೆ ಅಲ್ಲ. ಮನೆ ಬೆಂಕಿ ಇದ್ದಿದ್ರೆ ಎಲ್ಲರನ್ನು ಎಚ್ಚರಿಸಿ ಮೊದಲು ಆರಿಸ್ರಿ, ಆಮೇಲೆ ನೋಡೋಣ ಅಂತ. ಸೊ ನಮ್ಗೆ ಏನಾಗ್ತದೆ, ಯಾವ್ದನ್ನ ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲದೆ ಸಮಸ್ಯೆಗಳು ತಂದಾಕತ್ತೀವಿ. ಹಾಗೆ ಜಗತ್ತಿನ ಜೊತೆಯಲ್ಲಿ ಲೋಕ ವ್ಯವಹಾರದಲ್ಲಿದ್ದಾಗ ಸಹಜ ಮನಸ್ಸಿನಿಂದ ಇರಬೇಕು. ಏಕಾಂತತೆಯನ್ನ ಬಯಸೋದಾದ್ರೆ ಸ್ವಲ್ಪ ಅನ್ಯಮನಸ್ಕನಾಗಿರ್ಬೇಕು. ಸೊ ಏಕಾಂತವಾಗಿ ಇದ್ದೀನಿ ಅಂದಾಗ ಖಂಡಿತ ಅಮನಸ್ಕರಾಗಿರ್ಬೋದಲ್ಲಿ. ಸರಿ, ಈ ಸ್ಥೂಲವಾಗಿರೋ 5ಕ್ಕೆ ಮೆತ್ಕೋತವೆ, 5 ಮೆತ್ತಿಸ್ತವೆ ಅಂತ ಮಾತನಾಡಿದ್ವಿ. ಅಲ್ಲಿಂದ ಸ್ವಲ್ಪ ಒಳಕ್ಕೆ ಹೋದ್ರೆ ತೈಜಸ ಅಂತ, ಕುತ್ತಿಗೆಗೆ ಜೀವನ ಆ ಸ್ಥಾನಕ್ಕೆ ಬಂದ ಅಂತಂದ್ರೆ ಇಂದ್ರಿಯಗಳು ಅವುಗಳ ಕ್ಷಮತೆಯನ್ನ ಕಡಿಮೆ ಮಾಡ್ಕೋತವೆ ಅಥವಾ ಕಳ್ಕೋತವೆ. ಈಗ ಎಲ್ರು ನೋವು ಅಂತ ಹೇಳ್ತಾ ಇದ್ದೀವಿ. ನಿದ್ರೆಗೆ ಹೋದಾಗ ಎಲ್ಲೋಗಿತ್ತು ನೋವು? ಸ್ವಪ್ನಕ್ಕೆ ಜಾರದಾಗ ಎಲ್ಲೋಗಿತ್ತು ನೋವು? ಸೊ
ಇಂದ್ರಿಯಗಳ ಜೊತೆಯಲ್ಲಿ ವ್ಯವಹರಿಸಬೇಕು ಅಥವಾ ಇಂದ್ರಿಯದ ಕಾರ್ಯಕ್ಷಮತೆಯನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ವಿಶ್ವನಾಗಿದ್ದಾಗ ಮಾತ್ರ, ಅಂದ್ರೆ ಕಣ್ಣಲ್ಲಿದ್ದಾಗ ಮಾತ್ರ ಜೀವ ಅದು ಕಾರ್ಯನಿರ್ವಹಿಸ್ತದೆ. ಅಲ್ಲಿಂದ ಜಾರದ್ರೆ ಅದ ಕ್ಷಮತೆ ಕಳ್ಕತ್ತದ. ಸೊ ಡಾಕ್ಟರ್ ಸತ್ನ ಬದುಕನ್ನ ಅಂತ ನೋಡಕ್ಕೆ ಕಣ್ಣಿಗೆ ಟಾರ್ಚ್ ಹಾಕಿ ನೋಡ್ತಾನೆ, ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ ಪೀಪಿಲ್. ಆ ಸ್ಥಾನದಿಂದ ತೈಜಸ್ ಸ್ಥಾನಕ್ಕೆ ಕುತ್ತಿಗೆಗೆ ಒಂದು ಮಗು ಕೂಡ ಜಾರುತ್ತೆ. ಹೇಗ್ ಜಾರ್ತದದು? ತೊಟ್ಲು ತೂಗ್ತಿರಲ್ವಾ? ಸೊ ಎಚ್ಚರವಾಗಿದ್ದ ಮಗು ಹೆಂಗ್ ಅಷ್ಟು ಬೇಗ ನಿದ್ರೆಗೆ ಹೋಗ್ತದೆ? ಮೆದುಳಲ್ಲಿ ಸೆರೆಬ್ರಲ್ ಲಿಕ್ವಿಡ್ ಅಂತ ಇದೆ. ಅದು ಸ್ಥಿರವಾಗಿದ್ರೆ ಜಾಗೃತವಾಗಿರ್ತೀವಿ, ಜಾಗೃತ ಅವಸ್ಥೆಯಲ್ಲಿ ಇರ್ತೀವಿ. ಅದು ಸ್ವಲ್ಪ ಅಲುಗಾಟ ಆಯ್ತು ಅಂದ್ರೆ, ಈಗ ಉಯ್ಯಾಲೆ ಆಡ್ದಾಗ ಹೇಗಾಗ್ತದೆ? ಸೊ ಹಂಗೆ ಜೋಲಿ ಹೊಡೆದಂಗೆ ಆಗ್ತದ. ಈಗ ಜೋಲಿ ಹೊಡೆಯುವಂತ ಒಂದು ಅವಸ್ಥೆನ ಸೃಷ್ಟಿ ಮಾಡೋದಷ್ಟೇ. ಏನ್ ಮಾಡ್ತೀರಿ? ಈ ಶರೀರನ ಸ್ವಲ್ಪ ಆ ಕಡೆ ಈ ಕಡೆ ಜೋಲಿ ಮಾಡಿಸಿದ್ರೆ ಇಲ್ಲಿರುವಂತ ವಿಶ್ವನಾಗಿದ್ದಂತ ಅರಿವು, ಇಲ್ಲಪ್ಪ ನನಗಿದು ವ್ಯವಸ್ಥೆ ಸರಿ ಇಲ್ಲ ಅಂತ ತಾನೇ ಬರ್ತಾನೆ. ಸೊ ಅದಕ್ಕೆ ಸ್ವಲ್ಪ ಸಹಾಯ ಮಾಡುದು. ಏನಾಗ ಮಾಡ್ತಾ 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 ಕುತ್ತಿಗೆನ ಸ್ವಲ್ಪ ಭಾಗಿಸಿದ್ರೆ ಒಂದೇ ನಿಮಿಷದಲ್ಲಿ ನೀವು ನಿದ್ರಾವಸ್ಥೆ ಓದ್ತೀರಾ ಅಥವಾ ಸ್ವಪ್ನಾವಸ್ಥೆ ಓದ್ತೀರಿ, ನೋವುಗಳಿಂದ ತಪ್ಪಿಸ್ಕೋತೀರಿ. ಪೈನ್ ಮ್ಯಾನೇಜ್ಮೆಂಟ್ ಬಳಸ್ಕೋಬಹುದು ಇದನ್ನ. ಪೈನ್ ಕಿಲ್ಲರ್ ತಗೊಂಡು ನನಗೆ ನಿದ್ದೆಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಯುಕ್ತಿಯನ್ನ ಬಳಸ್ಕೊಂಡು ನೋವನ್ನು ಮರೆಯುವಂಥದ್ದು ಅಥವಾ ಶರೀರವನ್ನು ಮರೆಯುವಂಥದ್ದು. ಸೊ ಹಾಗೆ ಇನ್ನು ಮುಂದಿನ ಅವಸ್ಥೆಯಲ್ಲಿ ಹೃದಯ ಸ್ಥಾನಕ್ಕೆ ಜೀವ ಬಂದಾಗಲ್ಲಿಗೆ ಪ್ರಾಜ್ಞ ಅಂತ ಕರಿತೀವಿ. ಸೊ ಇಲ್ಲಿ ಶರೀರ ಇರೋಂಥ ಭಾವವನ್ನು ಕಳೆದು ಬಹಳ ಹಗುರವಾಗುತ್ತೆ. ಹೇಗನ್ಸುತ್ತೆ? ತೇಲ್ದಾಗ ಅನಿಸ್ತದೆ. ಶರೀರ ತುಂಬಾ ಹಗುರವಾಯ್ತು ಅನ್ನೋ ತರ, ಇದೀನೋ ಇಲ್ಲೋ ಅನ್ನೋ ತರ. ಸೊ ನಿಮ್ದೇಗಿರ್ತದೆ. ಎಲ್ಲಿಗೆ ಬಂದಾಗ? ಹೃದಯ ಮಧ್ಯೆ ಅಂತ. ಇಲ್ಲಿ ಹೃದಯ ಮಧ್ಯೆ ಅಂದ್ರೆ ಈ ಹೃದಯ ಅನ್ಕೋಬಾರ್ದು. ಪಿಂಡ ಉತ್ಪತ್ತಿ ಆಗ್ಬೇಕಾದ್ರೆ ಮೊದಲು ಇನ್ನೂ ಹೃದಯ ಉತ್ಪತ್ತಿ ಆಗಿರಲ್ಲ. ಅದೊಂದು ನಾಡಿ ಅಥವಾ ನರ ಆಡ್ತದೆ. ಇಲ್ಲಿ ಸ್ಪೈನ್ ಸ್ವಲ್ಪ ಒಂದು ಲಿಂಕ್ ಬಂದಿರ್ತದೆ. ಅದು ಹೃದಯ ಸೃಷ್ಟಿ ಆಗಕ್ಕೆ ಮುಂಚೆ ಯಾವ ಬಿಂದುಲ್ ಅದು ಆಡ್ತಾ ಇತ್ತೋ, ಅಂದ್ರೆ ಈಗ ಕವಾಟಗಳೇನಿದಾವೆ, ಅಭಿಧಮನಿ ಅಪಧಮನಿ ಕವಾಟಗಳಲ್ಲಿ ಸೇರ್ತಾವಲ್ಲ, ಆ ಕವಾಟದ ಮಧ್ಯಸ್ಥಾನಕ್ಕೆ ಹೃದಯ ಮಧ್ಯೆ ಅಂತೀವಿ. ಆ ಸ್ಥಾನದಲ್ಲಿ ಇಲ್ಲಿ ಏನಾಗ್ತದೆ, ಈಗ ಮನ್ ಸೇರಿದಾಗ ಎಲ್ರಿಗೂ ಅನುಭವ ಆಗ್ತದೆ. ಅದು ಹಗುರವಾಗಿರುವಂಥದ್ದು, ತೇಲ್ದಂಥದ್ದು, ಎಲ್ಲವೂ ಶಾಂತವಾಗಿ ಏಕವಾಗಿರುವಂಥದ್ದು. ಇನ್ನು ನಾಲ್ಕನೇದು ಚೇತಸ ಅಂತ, ಅಂದ್ರೆ ಹೊರಗಡೆ ಒಳಗಡೆ ಅಲ್ಲ ಅಂತ. ಅಭ್ಯಾಸ ಮಾಡುವಾಗ ಏನೋ ಚೇತಸ ಅವಸ್ಥೆಗೆ ಹೋದ್ರೆ ಕುತ್ತಿಗೆ ಹಿಂದಕ್ಕೆ ಬಿದ್ದ್ಬಿಡುತ್ತೆ. ಜ್ಞಾನ ಮಾಡುವ ನೀವೆಲ್ಲ ಹಿಂಗಿದ್ರೆ ಆ ಅವಸ್ಥೆಗೆ ಹೋದ್ರೆ ಏನಾಗುತ್ತೆ? ಕುತ್ತಿಗೆ ಹಿಂದಕ್ಕೆ ಬಿದ್ದ್ಬಿಡುತ್ತೆ. ಸೊ ಅಲ್ಲಿ ಹೋದ್ರೆ ಅಲ್ಲಿ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಅಂದ್ರೆ ಇದೀನಿ ಅಂತ ಆಗಲಿ, ಅನುಭವಿಸ್ತೀನಿ ಅಂತ ನಾನು ಅನ್ನೋನೇ ಎಸ್ಕೇಪ್. ಯಾಕೆ? ನಾನು ಒಳಗಿದ್ರೆ ಇದೆಲ್ಲ ನಂದು ಅಂತಿದ್ದೆ. ಈಗ ಎಲ್ಲಿದೆ? ಆ ಗುರ್ತಿಸುವಂಥದ್ದು ಹೊರಗಡೆ ಇದೆ ಅಂತ, ಒಳಗಡೆ ಇಲ್ಲ. ಈಗ ಗೃಹಸ್ಥ ಜೀವನ ಹಾಗೆ ಮಾತಾಡ್ತಾ ಇದ್ರು. ಬಹಳ ಬಾಧೆ ಆಗಿದೆ, ಹೆಂಗನ ಮಾಡಿ ಬಿಡುಗಡೆ ಆಗ್ಬೇಕು ಅಂತ, ಏನೋ ಬಂದ್ಸಿಟ್ಟದೆ ಅಂತ. ಬಿಸಿಲಲ್ಲಿ ದಂಡದಾಗ ಏನ್ ಮಾಡ್ತೀರಾ? ಒಂದ್ ಸ್ವಲ್ಪ ನೆರಳಿಗೆ ಬರ್ತೀರಾ, ಮನೆ ಒಳಗಡೆ ನೀರ್ ಕುಡಿತೀರಾ, ಸುಧಾರಿಸ್ಕೊತೀರಾ. ಹಂಗೆ ಭಾವ ಸ್ವಲ್ಪ ಬಾಧೆಗಳಿರುವಂತ ಈ ಅವಸ್ಥೆಗಳು ಅಥವಾ ಪ್ರಪಂಚದಲ್ಲಿ ಬಿಡು ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಈ ತರ ವಿಶ್ರಾಂತಿ ಪಡ್ಕೊಳ್ಳೋ ಸ್ಥಾನಗಳನ್ನ ಕಂಡುಕೊಳ್ಳೋದು ಅಂತ. ದುಡ್ದಾಗ ಸಾಕಾದ್ರೆ ಏನ್ ಮಾಡ್ತೀವಿ? ಒಂದ್ ಕ್ಷಣ ವಿಶ್ರಾಂತಿ ಮಾಡ್ತೀವಿ. ಹಂಗೆ ಇಲ್ಲಿ ಸಾಕಾದ್ರೆ ಒಂದು ಕ್ಷಣ ವಿಶ್ರಾಂತಿ ತಗೊಳ್ಳುವಂತ ಸ್ಥಾನಗಳಿವೆಲ್ಲ. ಸೊ ಈ ವಿಶ್ರಾಂತಿ ಸ್ಥಾನಗಳು ಇವಕ್ಕೇನು ಬಂಡವಾಳ ಬೇಕಿಲ್ಲ, ನಿರಾಲಂಬನೆ. ಇವಾಗ
ಹಂಗ ಆರಾಮಾಗ್ಬೇಕು ಅಂದ್ರೆ ಹೆಂಡದಂಗಡಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕಾ, ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕು ಅಂದ್ರೆ ದುಡ್ಡು ಕಟ್ಟಬೇಕಾ, ಅಥವಾ ಹೊರಗಡೆ ಇನ್ನೆಲ್ಲ ಪ್ರಯಾಣ ಹೋಗ್ಬೇಕು ಅಂದ್ರೆ ದುಡ್ಡು ಕಟ್ಟಬೇಕಾ? ಇದು ಯಾವ ಸಮಯದಾಗ ಬೇಕಾದ್ರೂ ಹೋಗ್ಬೋದು, ದುಡ್ಡಿಲ್ಲದೆ ಹೋಗ್ಬೋದು, ಮತ್ತೆ ಯಾವುದೇ ದುಷ್ಪರಿಣಾಮಗಳಿಲ್ಲ. ಸೊ ಹಿಂಗೆ ನಿರಾಲಂಬನೆ ಇರುವಂತ ಈ ಯುಕ್ತಿಗಳನ್ನ ಅಳವಡಿಸ್ಕೋಬೇಕು ಎಲ್ಲರೂ ಕಂಡುಕೊಳ್ಳಂಥದ್ದು. ಸೊ ದಣಿವು ನಿವಾರಿಸ್ಕೊಂಡ್ರೆ ಮತ್ತಷ್ಟು ಸ್ಫೂರ್ತಿ ಬರ್ತದೆ ಕೆಲಸ ಮಾಡೋದಕ್ಕೆ. ಮಾರನೇ ದಿನ ಇನ್ನೊಂದ್ ಸ್ವಲ್ಪ ಸ್ಫೂರ್ತಿಯಿಂದ ಕೆಲಸ ಮಾಡೋದು. ಈ ನಿದ್ರೆ ಮಾಡಿ ಇಲ್ಲಪ್ಪ ನಾನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತೀರ ಯಾರಾದ್ರು? ಏನ್ ಹೇಳ್ತೀವಿ? ಹೊಸ ದಿನಪ್ಪ ಚೆನ್ನಾಗಿ ಮಾಡೋಣ ಅಂತ ಹೊರಡ್ಬಿಡ್ತದೆ. ಹಾಗೆ ಇದು ಸ್ವಲ್ಪ ವಿಶ್ರಾಂತಿ ಆಯ್ತು ಅಂದ್ರೆ ಹೊಸದಲ್ಲಿ ತೊಡಗಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ತದೆ. ಇನ್ನ ಎರಡನೇದು ಮನಸ್ಸಿಗೆ ಬೇಸರ ಪಡಿಸುವಂಥದ್ದು. ರುಟೀನ್ ವರ್ಕ್ಸ್ ಮಾಡಿ ಅದಕ್ಕೆ ಬೇಸರ ಮಾಡಿಬಿಟ್ರೆ ತಪ್ಪಿಸ್ಕೊಳ್ತದೆ. ಈಗ ಮಂತ್ರ ಜಪ ಅಂತ ಇದೆ, ಮಂತ್ರ ಹೇಳ್ತಾ ಇದ್ರೆ ಏನ್ ಹೇಳಿದ್ನೆ ಹೇಳ್ತೀವಿ ಸಾಕು ಬಿಡು ಅಂತ ಸುಮ್ಮನೆ ನನಗೆ ಸಾಕಾಗದೆ ಅಂತ. ಆಕ್ಚುಲಿ ಮಂತ್ರದಿಂದ ಮೌನ ಆಗೋದು ಅಂತಂದ್ರೆ ಅದು ಬೇರೆ ವಿಧಾನ. ಇದು ನಾವು ಅನ್ಕೊಳ್ಳೋದಾಗ, ಆದ್ರೆ ಮಂತ್ರದಿಂದ ಏನಾಯ್ತು, ಈಗ ಅದಕ್ಕೆ ಹೇಳಿದ್ದನ್ನೇ ಹೇಳಿ ಹೇಳಿ ಬೇಸರ ಆಗಿ ಇಲ್ಲಪ್ಪ ನಾನು ಇದ್ರಲ್ಲಿ ತೊಡಗಿಸ್ಕೊಳ್ಳಲ್ಲ ಅಂತ ತಪ್ಪಿಸ್ಕೊಳ್ತೀನಿ. ಮಂತ್ರ ಜಪ ಮಾಡುವಾಗ ನೀವು 1 2 3 3 2 1 ಅಂದ್ರೆ ಅದಕ್ಕಿಂತ ಚೆನ್ನಾಗಿ ನಿದ್ದೆ ಮಾಡ್ತದೆ. ಈಗ ಮಾಮೂಲಿ ಮಂತ್ರೋಚ್ಚಾರಣೆ ಮಾಡೋದಕ್ಕಿನ್ನ 1 2 3 ಮಂತ್ರ ಹೇಳಿದ್ರೆ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತದೆ. ಯಾಕೆ? ನನಗೆ ಗೊತ್ತಿರೋದು ಎಷ್ಟು ಸಲ ಹೇಳ್ತೇವೆ ಸಾಕು ಬಿಡು ಅಂತದೆ ಅಂತ. ಅನಾಸಕ್ತಿ ಉಂಟು ಮಾಡೋದು ಅದಕ್ಕೆ. ಅನಾಸಕ್ತಿ ರುಟೀನ್ ವರ್ಕ್ಸ್. ಇದೇನಿದೆ, ಇದೊಂದು ರುಟೀನ್ ವರ್ಕ್. ಏನಿದು? ಜಪ ಎಣಿಸುವಂಥದ್ದು, ಮಂತ್ರ ಹೇಳುವಂಥದ್ದು. ಇದು ಹೇಳಿ 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 ಇಲ್ಲ ನಾನು ಬಿಟ್ಬಿಡು ಸಾಕು ಅಂತದ್ದು. ಈಗ ಜೋಗುಳ ಆಡ್ತೀರಾ, ಯಾಕೆ ನಿದ್ದೆ ಮಾಡ್ತದೆ? ಸಾಕು ನಿನ್ಸಪ್ಪ ಅಂತ. ಅದು ಆಸಕ್ತಿ ಇದೆ ಇನ್ನಷ್ಟು ಹೇಳು ಅನ್ನೋದು. ಸೊ ಅದಕ್ಕೆ ಅನಾಸಕ್ತಿ ಹೆಂಗ್ ಉತ್ಪತ್ತಿ ಆಗ್ತದೆ, ಇದು ಬೇಡ ನಿಲ್ಸು ಅಂತ. ಹಂಗೆ ಸ್ವಲ್ಪ ಅನಾಸಕ್ತಿ ನಾವು ತಂದ್ರೆ, ರುಟೀನ್ಸ್ ಅಂತಂದ್ರೆ ಸಾಕನ್ಸ್ತದೆ ಅದಕ್ಕೆ. ಇನ್ನ ಬುದ್ಧಿಗೆ ತಿಳಿದ ವಿಷಯದ ಮೇಲೆ ನೀನ್ ಧ್ಯಾನ ಮಾಡು ಅಂತ ಹೇಳ್ಬೇಕು. ಅದಕ್ಕೆ ತಿಳಿದಿರೋ ವಿಷಯದ ಮೇಲೆ ಹೇಳಿದ್ರೆ ಸಾಕಷ್ಟು ಗಲಭೆ ಮಾಡ್ತದೆ ಅದು. ಈಗ ಭಜನೆ ಆಡ್ರಿ ಅಂತ ಹೇಳಿದ್ರೆ ಎಷ್ಟು ಮಾಡ್ತದೆ. ಈಗ ಇದನ್ನ ಬಿಟ್ಟು ಅದನ್ನ ಬಿಟ್ಟು ಇನ್ನೊಂದು ಬಿಟ್ಟು ನಾಳೆವರೆಗೂ ಬೇಕಾದ್ರೆ ನಿಲ್ಲಿಸ್ತೀರ, ಇದೇನೋ ಒಂದು ಆಡ್ತಾನೆ. ಯಾಕೆ ಅಷ್ಟು ವಿಷಯ ಇಟ್ಕೊಂಡದ? ಈಗ ಆಗ್ಲೇ ಮಾತಾಡಿದ್ವಿ ಏನಂತ, ಕತ್ಲೆ ಬಗ್ಗೆ ಮಾತಾಡಿ ಅಂದ್ರೆ ಏನ್ ಮಾತಾಡ್ತೀರಾ? ಒಂದು ಪದ ಹೇಳಷ್ಟಕ್ಕೆ ಸುಮ್ಮನೆ ಆಗೋಯ್ತು. ಕತ್ತಲೆ ಅಂದ್ರೆ ಮುಗಿದೋಯ್ತು ಅಷ್ಟೇ, ಇನ್ನೇನು ಮುಂದೆ ಇಲ್ಲ ಹೇಳೋದಕ್ಕೆ. ಹಂಗೆ ನಿಶಬ್ದದ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಿದ್ರೆ ಅರ್ಥ ಕಳ್ಕತ್ತದ. ಏನಾದ್ರು ಮಾತು ಹೇಳಿದ್ರೆ ಅರ್ಥ ಕಳ್ಕತ್ತದ. ಈಗ ಇನ್ ಮೌನ ಅನ್ನೋದು ತಗೊಂಡ್ಬಿಟ್ರಂತೂ ಅಲಗಾಡಂಗಿಲ್ಲ. ಈಗ ಮೌನ ಮುರಿತದಲ್ಲ. ಸೊ ಧ್ಯಾನ ಮಾಡಬೇಕು ಅಂದ್ರೆ ವಿಷಯಗಳ ಮೇಲೆಲ್ಲ ನಿರ್ವಿಷಯದ ಮೇಲೆ ಧ್ಯಾನ ಮಾಡಬೇಕು. ಯಾಕೆ? ಮನಸ್ಸು ಬುದ್ಧಿ ತಟಸ್ಥ ಆಗುತ್ತೆ, ನಮಗೆ ಕೆಲಸ ಇಲ್ಲ ಇಲ್ಲಿ ಅಂತ. ಈಗ ನಾನು ಯಾವ್ದೋ ವಿಗ್ರಹನ ಕುರಿತು ಧ್ಯಾನ ಮಾಡ್ತೀನಿ, ಅಥವಾ ಯಾವ್ದೋ ಬೆಳಕನ್ನು ಕುರಿತು ಇನ್ನೇನೋ ವಿಷಯನ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಅದ್ರ ಸುತ್ತು ಓಡಾಡ್ತದ. ಇನ್ನೂ ಚೆನ್ನಾಗಿ ವಿಷಯ ತಗೊಂಬಂದು ಎಲ್ಲ ಬಿಂಬಿಸಿ ತೋರಿಸ್ತದ. ಸೊ ಧ್ಯೇಯ ಹೇಗಿರ್ಬೇಕು, ಧ್ಯಾನದ ಗುರಿ ಅಥವಾ ಧ್ಯಾನದ ವಸ್ತು, ಧ್ಯಾನದ ವಸ್ತುವು ನಿರ್ವಿಷಯವಾಗಿರ್ಬೇಕು ಅಂತ. ಗೊತ್ತಿರಬಾರ್ದು, ಮನಸ್ಸು ಬುದ್ಧಿಗೆ ಏನು ಅಂತ ಗೊತ್ತಿರಬಾರ್ದು, ಅಂತದ್ರ ಕುರಿತು ಧ್ಯಾನಿಸ್ಬೇಕು. ಈಗ ಅವುಗಳನ್ನ ಸ್ತಬ್ಧ ಮಾಡಿದಾಗ ಆಯ್ತು. ಇನ್ನೊಂದು ಸ್ವಲ್ಪ ಒಳಗಡೆ ಚಿತ್ತ ಅಂತ ಇದೆ. ಅದು ಚಿತ್ತ ಸೂಕ್ಷ್ಮವಾದ್ದು. ಈ ಮನಸ್ಸು ಬುದ್ಧಿಗಳಿಗೆ ತಾಯಿ ಅದು. ಹೀಗೆ ಕೆಟ್ಟ ಯೋಚನೆ ಬರ್ತಾ ಇದ್ದಾವೆ ಅಥವಾ ಒಳ್ಳೆ ಯೋಚನೆ ಬರ್ತಾ ಇದ್ದಾವೆ, ಏನು ಕಾರಣದಿಂದ ಬರ್ತಾ ಇದ್ದಾವೆ ಅಂತಂದ್ರೆ
ಅದು ಏನು ಸೃಷ್ಟಿ ಮಾಡಿದ್ಯೋ ಅದನ್ನು ಬಿಂಬಿಸ್ತಾ ಇದ್ದಾವೆ ಅಂತ. ಈಗ ಮಾತು ಯಾವ್ದ್ರಿಂದ ಆಡ್ತಾ ಇದ್ದೀವಿ? ಮನಸ್ಸು ಏನಿದೆಯೋ ಮನಸ್ಸಿನ ರೂಪನ ಇವು ಆಚೆಗೆ ವ್ಯಕ್ತಪಡಿಸ್ತಾವೆ. ಅಂದ್ರೆ ಮಾತನಾಡೋದ್ರಿಂದ ಈ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಹಾಗೆ ಮನಸ್ಸು ಬುದ್ಧಿಗಳು ಸ್ಥೂಲ ರೂಪ ಆದ್ರೆ ಚಿತ್ತ ಅದರ ಸೂಕ್ಷ್ಮ ರೂಪ, ಅದರಲ್ಲಿ ಏನಿದೆಯೋ ಅದನ್ನ ಇವು ವ್ಯಕ್ತಪಡಿಸ್ತವೆ. ಸೊ ಅದರ ಸ್ವಸ್ಥತೆಗೆ ಸ್ವಲ್ಪ ಬೇರೆ ಅಲ್ಲ, ಅವಿನ ಅಂದ್ರೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅಂತ ಭಾವಿಸ್ಕೊಂಡು ಎಲ್ಲವೂ ಏಕ ಅಂತ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅದು ಎಷ್ಟೋ ಶಾಂತವಾಗ್ತದೆ. ಅಂದ್ರೆ ನನ್ನಂತೆ ಇದು ಅಂತ ಒಂದು ಇರುವೆಗೆ ಊಟ ಹಾಕಿ ಅಥವಾ ಒಂದು ಪಕ್ಷಿಗೆ ಊಟ ಹಾಕಿ ಅಥವಾ ಗಿಡ ಮರಗಳಿಗೆ ನೀರನ್ನು ಹಾಕಿ ಸಲಹಿ ಇದೆಲ್ಲ ಮಾಡಿದಾಗ ನಾನು ಇದು ಬೇರೆ ಅಲ್ಲ ಅನ್ನೋಂಥ ಭಾವ ಉತ್ಪತ್ತಿ ಆಗ್ತದೆ. ಆವಾಗ ಚಿತ್ತಸ್ವಾಸ್ಥ್ಯ ಉಂಟಾಗ್ತದೆ. ಸೊ ನಮಗೆ ತಿಳಿದಾಗೇನೆ ಇದು ಘಟಿಸ್ತಾ ಇರ್ತದೆ. ಈಗ ನೀವೆಲ್ಲ ಗಮನಿಸೋದಾದ್ರೆ ಈಗ ಎಲ್ಲೋ ಅವಕಾಶ ಸಿಕ್ಕಿದಾಗ ಪ್ರಸಾದ ಬಡಿಸಿದ ಮೇಲೆ ಮನಸ್ಥಿತಿ ಹೇಗಿರ್ತದೆ? ಶಾಂತವಾಗ್ತದೆ. ಸೊ ಹಾಗೆ ಇನ್ನೊಂದಕ್ಕೆ ಸೇವಾ ಭಾವನೆಯಿಂದ ತೊಡಗಿಸ್ಕೊಳ್ಳೋದು, ಇನ್ನೊಂದಕ್ಕೆ ಸಹಾಯ ಮಾಡೋದು, ಪೂರಕವಾಗಿ ಅದಕ್ಕೆ ಆಶ್ರಯ ಕೊಡುವಂಥದ್ದು ಅಥವಾ ಪೋಷಣೆ ಮಾಡೋದ್ರಲ್ಲೂ ತೊಡಗಿಸ್ಕೊಂಡಾಗ ಚಿತ್ತಸ್ವಾಸ್ಥ್ಯ ಉಂಟಾಗ್ತದೆ. ಇದು ಬಹಳ ಸ್ಥೂಲವಾಗಿ ಮಾಡುವಂಥದ್ದು, ಎಲ್ರಿಗೂ ಅನ್ವಯಿಸುವಂಥದ್ದು. ಇನ್ನು ಅದನ್ನ ಬಿಟ್ಟು ವೃತ್ತಿಗಳನ್ನ ನಿರೋಧಿಸಿ ಅದನ್ನ ಶಾಂತವಾಗಿರಿಸುವಂಥದ್ದು ಇನ್ನೊಂದು ವಿಧಾನ ಇದೆ. ಅಂದ್ರೆ ಏನು ಮಾಡಬೇಕು ಅನ್ಸ್ತದೋ ಅದನ್ನ ಮಾಡದೇ ಇರೋದು. ಈಗ ಭಜನೆ ಮಾಡಬೇಕು ಅನ್ಸಿದ್ರೆ ಮಾಡಬಾರ್ದು, ಧ್ಯಾನ ಮಾಡಬೇಕು ಅಂತಂದ್ರೆ ಮಾಡಬಾರ್ದು. ಯಾಕೆ ಅಂದ್ರೆ ಹಂಗ ಮಾಡೋಕೆ ಆಗುತ್ತೋ ಇಲ್ವೋ ಪರೀಕ್ಷೆ ಮಾಡ್ಕೋಬೇಕು ಮೊದಲು. ಸೊ ಯಾವುದನ್ನ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅವಾಗ ಇಚ್ಛಾಶಕ್ತಿ ಪೂರ್ತಿ ಖಾಲಿಯಾಗಿದೆ, ಅವನು ವ್ಯಸನಿ ಆಗಿದ್ದಾನೆ ಅಂತ ಅವಾಗ. ಯಾಕೆ ಅದು ವಿರೋಧ ಮಾಡೋಂಥ ಸಾಮರ್ಥ್ಯವೇ ಇರೋದಿಲ್ಲ. ಸೊ ಯಾವಾಗ ವಿರೋಧ ಮಾಡೋ ಸಾಮರ್ಥ್ಯ ಇಲ್ಲ ಅವಾಗ ಏನಂತೀವಿ ಅವ್ರನ್ನ? ವ್ಯಸನಿಗಳು. ಅದು ಯಾವ್ದಾದ್ರೂ ವ್ಯಸನ ಆಗಿರ್ಲಿ, ಅದು ಏನಾದ್ರೂ ವ್ಯಸನ ಆಗಿರ್ಲಿ, ಹಂಗ ಮಾಡದೆ ಇರಕ್ ಆಗ್ತಾ ಇಲ್ಲ ಅಂತ. ಸೊ ಈಗ ಇಚ್ಛಾಶಕ್ತಿನ ವೃದ್ಧಿ ಮಾಡಿಕೊಂಡು ವ್ಯಸನದಿಂದ ಮುಕ್ತರಾಗಬೇಕು, ಆಚೆ ಬರಬೇಕು. ಸೊ ಇಚ್ಛಾಶಕ್ತಿ ಸಣ್ಣ ಸಣ್ಣ ಕೋರಿಕೆಗಳಿಂದ ಖರ್ಚಾಗ್ತಾ ಇರ್ತದೆ, ಅಥವಾ ಬೇರೆ ಬೇರೆ ಹೆಚ್ಚಿನ ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಂಡು ಆ ಕ್ರಿಯೆಯನ್ನು ಕಾರ್ಯಗತ ಮಾಡಲೇಬೇಕು ಅನ್ನೋ ಹಠದಿಂದ ಖರ್ಚಾಗ್ತಾ ಇರ್ತದೆ. ಸೊ ಒಂದಷ್ಟು ಇಚ್ಛಾಶಕ್ತಿನ ಕ್ರೋಢೀಕರಣ ಮಾಡ್ಕೋಬೇಕು. ಯಾವ ತರ ಕ್ರೋಢೀಕರಣ ಮಾಡ್ಕೋಬೇಕಪ್ಪ ಅಂದ್ರೆ, ಈ ಕೈಯಲ್ಲಿ ಒಂದು ಕಲ್ಲಿದೆ, ಕೈ ಬೊಗಳ ನಾಯಿ ಮೇಲಾದ್ರೂ ಹಾಕ್ಬೋದು, ಅಥವಾ ಅಲ್ಲೊಂದು ಬಂಗಾರದ ಮಾವಿನ ಹಣ್ಣು ಬಿಟ್ಟಿದೆ ಅದಕ್ಕಾದ್ರೂ ಹಾಕ್ಬೋದು. ಈ ಕಲ್ಲನ್ನು ಯಾವ್ದಕ್ಕಾದ್ರೂ ಬಳಸ್ಬೋದು ಇದನ್ನ. ಸೊ ಯುಕ್ತಿ ಇರೋನ್ ಏನ್ ಮಾಡ್ಬೇಕು ಅಂದ್ರೆ, ಬಂಗಾರದ ಮಾವಿನ ಹಣ್ಣನ್ನು ಉದುರಿಸ್ಕೊಂಡು ಇನ್ನಷ್ಟು ಕಲ್ಲುಗಳನ್ನ ಪರ್ಚೇಸ್ ಮಾಡ್ಬೇಕು ಅದರಿಂದ. ಸೊ ಅಷ್ಟೋ ಇಷ್ಟೋ ಇರುವಂತ ಇಚ್ಛಾಶಕ್ತಿನ ಶಾಂತವಾಗೋದಕ್ಕೆ ಬಳಸ್ಕೊಂಡು ಅಪಾರವಾದ ಇಚ್ಛಾಶಕ್ತಿಯನ್ನ ಕ್ರೋಢೀಕರಣ ಮಾಡ್ಕೋಬೇಕು. ನೀವು ಎಷ್ಟು ಸ್ತಬ್ಧರಾಗ್ತಿರೋ, ಎಷ್ಟು ಕೋರಿಕೆ ರಹಿತರಾಗ್ತಿರೋ, ಇಚ್ಛಾಶಕ್ತಿ ತನಗೆ ತಾನೇ ವೃದ್ಧಿ ಆಗುತ್ತೆ. ಯಾರಿಗೆ ಕೋರಿಕೆಗಳೇ ಇಲ್ವೋ ಅಥವಾ ಬಹಳ ಕಡಿಮೆ ಕೋರಿಕೆಗಳಿದಾವೋ ಅವ್ರ ಬಯಕೆಗಳೆಲ್ಲ ತಾವೇ ಈಡೇರ್ತವೆ ತಮಗೆ ತಾವೇ. ಸೊ ಕೊರತೆ ಇದ್ದಾಗ ನಾವು ಹಲವಾರು ವರ್ಷ ಪ್ಲಾನ್ ಮಾಡ್ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ. ಕೆಲವು ಸಲ ಎಷ್ಟೋ ದಶಕಗಳೇ ಕಾಯ್ಬೇಕಾಗ್ತದೆ ಇದನ್ನ ಈಡೇರಿಸ್ಕೊಳಕ್ಕೆ. ಆಯ್ತು, ಇಚ್ಛಾಶಕ್ತಿಯಿಂದ ಮಾಡೋಣ. ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಬೇರೆ ಆಶ್ರಯ ಪಡ್ಕೊಂಡು ಅದನ್ನ ಸಿದ್ಧಿಸ್ಕೋಬಹುದು. ಆಶ್ರಯ ನೋಡೋಣ ಅದನ್ನ ಆಮೇಲೆ. ಚಿತ್ತ ಆದಮೇಲೆ ಈಗ ಜೀವನು ಅಥವಾ ನಾನು ಅಂತಕ್ಕಂಥವನು ಶಾಂತವಾಗಿ ವಿರಮಿಸೋದಿಕ್ ಸಾಧ್ಯ ಆಗ್ತದೆ. ಸೊ ಇವು ಜೀವ ಅನ್ನೋಂಥದ್ದು ತಾಯಿ ಆದ್ರೆ ಇವು ಉಳ್ದವೆಲ್ಲ ಹೇಗೆ? ಮಕ್ಕಳುಗಳಿದ್ದಾಗೆ.
ಸೊ ಜೀವ ಅನ್ನೋ ತಾಯಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಅವಳು ಈ ಉಳಿದ ಮಕ್ಕಳುಗಳೆಲ್ಲ ಮೊದಲು ನಿದ್ದೆ ಮಾಡ್ತದೆ ಮಾಡಿಸೋದನ್ನ ಅಥವಾ ಮಾಡೋದನ್ನ ಖಾತ್ರಿ ಮಾಡ್ಕೋಬೇಕು. ಮೊದಲು ಅವ್ರನ್ನ ಮಲಗಿಸ್ಬೇಕು. ಜಾಣ ತಾಯಿ ಏನ್ ಮಾಡ್ತಾಳೆ, ಮಕ್ಕಳನ್ನು ಮಲಗಿಸ್ಬಿಟ್ಟು ತಾನು ಮಲಗ್ತಾಳೆ. ಹಂಗೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತವನ್ನು ಮಲಗಿಸಿದ್ರೆ ಜೀವ ಏನ್ ಮಾಡ್ತಾನೆ, ಆರಾಮ ವಿಶ್ರಾಂತಿ ಮಾಡ್ತಾನೆ. ಇಲ್ಲ ಅಂದ್ರೆ ಮಕ್ಕಳು ಪಿಳೋ ಪಯೋ ಅಂತ ಇರ್ತವೆ, ಇದು ಕನಸುಗಳು, ಇನ್ನೇನು ರಾತ್ರಿ ನಿದ್ದೆ ಬರ್ಲಿಲ್ಲ, ಯಾಕೋ ಗ್ಯಾಸ್ಟ್ರಿಕ್ ಅದು ಇವೆಲ್ಲ ಹೇಳ್ಕತ್ತೀವಿ ಆಮೇಲೆ. ಸೊ ಜಾಣ ತಾಯಿ ಮಕ್ಕಳುಗಳನ್ನೆಲ್ಲ ಮಲಗಿಸಿ ಸೊ ತಾನು ಮಲಗಬೇಕು. ಹಂಗಾಗಿ ಬೇರೆ ಸಮಯದಲ್ಲಿ ಮಾಡ್ತೀವೋ ಇಲ್ವೋ, ಅಟ್ಲೀಸ್ಟ್ ಕೊನೆ ಪಕ್ಷ ರಾತ್ರಿ ಮಲಗುವಾಗ ಇವ್ರನ್ನೆಲ್ಲ ಮಲಗಿಸಿ ತಾನು ಮಲಗೋದು ಕಲ್ತ್ಕೋಬೇಕು. ಒಂದು 20 ನಿಮಿಷಗಳ ಕಾಲ ಬೇರೆ ಯಾವ ಕ್ರಿಯೆನೂ ಮಾಡಬಾರ್ದು ಮಲಗೋದಕ್ಕೆ ಮುಂಚೆ. ಖಚಿತತೆ. ಈಗ ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ರೆ ಇವನ್ನೆಲ್ಲ ಅಳವಡಿಸ್ಕೊಂಡು ಶಾಂತವಾಗಿ ಅದನ್ನು ಮಲಗಿಸ್ತೀವಿ. ಹೇಗೆ ಮಲಗಿಸ್ತೀವೋ ಅಂದ್ರೆ ಇದು ಲಯ ಅಂತ ಕರಿತೀವಿ. ಬೆಳಗ್ಗೆ ಸೃಷ್ಟಿ ಹಂಗಾಗ್ತದೆ. ಈಗ ರಾತ್ರಿ ಯಾವ್ದನ್ನ ಯೋಚನೆ ಮಾಡ್ಕೊಂಡು ಮಲಗಿದ್ವು, ಬೆಳಗ್ಗೆ ಏನಾಗ್ತದೆ, ಅದರಿಂದನೇ ಶುರುವಾಗ್ತದೆ. ಸೊ ಬೆಳಗ್ಗೆ ಹೇಗೆ ಎದ್ದು ಹೇಳ್ತೀವೋ ದಿನ ಎಲ್ಲ ಅದೇ ಸ್ಥಿತಿ. ಈ ಸ್ಥಿತಿ ಹೇಗಿರ್ತದೆ ಮತ್ತೆ ಲಯ ಹಂಗೆ ಆಗ್ತದೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ತಿದ್ದಬೇಕಲ್ಲ ಅದನ್ನ. ಬೆಳಗ್ಗೆ ಎದ್ದೇಳುವಾಗಾದ್ರೂ ತಿದ್ದಬೇಕು, ರಾತ್ರಿ ಮಲಗುವಾದ್ರೂ ತಿದ್ದಬೇಕು, ಅಥವಾ ದಿನ ನಡೀತಾ ಇದೆಯಲ್ಲ ಈಗ ನಡೀತಾ ಇದೆ ಈಗಲಾದ್ರೂ ತಿದ್ಕೋಬೇಕು ಅದನ್ನ. ಸೃಷ್ಟಿ ಸ್ಥಿತಿ ಲಯಗಳನ್ನ ಸ್ವಲ್ಪ ಸ್ವಲ್ಪ ತಿದ್ದುತ್ತಾ ಹೋದ್ರೆ ಅವು ಸ್ಥಿಮಿತತೆಗೆ ಬರ್ತವೆ. ಸೊ ಇನ್ನು ಬಾಹ್ಯ ವಿಚಾರವಾಗಿ ಮಾಡುವಂತ ಪೂಜೆಗಳು, ಆರಾಧನೆ, ಭಕ್ತಿ ಇವೆಲ್ಲನೂ ಒಂದಷ್ಟು ಸ್ಥಿಮಿತತ್ವ ಅಂತ ಅಂದ್ಕೊಡ್ತದೆ. ಆಂತರಿಕವಾಗಿ ಅಥವಾ ಒಳಗಡೆ ಯಾಕೆ ಮಾಡ್ಕೋಬೇಕು ಅಂದ್ರೆ ಸದಾಕಾಲ ಅಲ್ಲಿ ಇಲ್ವಲ್ಲ ಅಂತ. ಈಗ ರಾತ್ರಿ 12 ಗಂಟೆಗೆ ಅಥವಾ 10 ಗಂಟೆಗೆ ಮನಸ್ಸೇನೋ ಅಲ್ಲಲ್ಲಿ ಕಲ್ಲಲಾಗಿದೆ, ಈ ದೇವಸ್ಥಾನ ಓಪಲ್ಲಿ ಇಲ್ವಲ್ಲ, ಅಥವಾ ಇನ್ನೆಲ್ಲ ಬೇರೆ ಪ್ರದೇಶದಲ್ಲಿದ್ದೀನಿ, ಈಗ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ವಲ್ಲ, ಹಂಗಂತ ದೇವಸ್ಥಾನಕ್ಕೆ ಹೋಗದೆ ಬಿಟ್ಬಿಟ್ರೆ ಅದು ಇನ್ನೊಂದು ಬೇರೆ ರೀತಿ ಪರಿಣಾಮ ಆಗ್ತದೆ. ಇದು ಬಹಳ ಹುಷಾರಾಗಿರ್ಬೇಕಿದು. ಈಗ ದೇವಸ್ಥಾನಕ್ಕೆ ಹೋಗೋದು ತಪ್ಸಿದ್ರೆ ಅದನ್ನು ಬಿಟ್ಟು ಆ ಸಮಯದಲ್ಲಿ ಇನ್ನೇನ್ ಮಾಡ್ತಾನೆ ಇದ್ದ ಅಂತ ಅಲ್ಲಿ ದೀಪ ಹಚ್ಚೋ ಬದಲು ಇಲ್ಲಿ ಹಚ್ತಾನೆ, ಅಲ್ಲಿ ತೀರ್ಥ ತಗೊಳ್ಳೋ ಬದಲು ಈ ತೀರ್ಥ ತಗೊಳ್ತಾನೆ. ಸೊ ಪ್ರಸಾದ ಇನ್ನೇನೋ ಸೇವಿಸ್ತಾನೆ. ಅಂದ್ರೆ ಇನ್ನಷ್ಟು ಭ್ರಷ್ಟನನ್ನಾಗಿ ಮಾಡ್ತೀವಿ ಅಂತ. ಸೊ ಪರ್ಯಾಯ ವ್ಯವಸ್ಥೆ ಪೂರಕವಾಗಿ ಮತ್ತೆ ದುಷ್ಪರಿಣಾಮಗಳು ಬೀಳದೇ ಇರುವಂತ ವ್ಯವಸ್ಥೆ ಸೃಷ್ಟಿ ಮಾಡಿಕೊಟ್ರೆ ಹಾಗೆ ಹೇಳ್ಬೋದು ನೀವು. ಈಗ ಹೋಗ್ತಾ ಇರೋನ್ನ ಬಿಡಿಸಿದ್ರೆ ಸೊ ಪೂರ್ತಿ ಹಾದಿ ತಪ್ಪಿಸ್ತಾನೆ ಆಗ್ತದೆ. ಸೊ ಅವನಲ್ಲೇ ಬರ್ಬೇಕಾದ್ರೆ ಅಗತ್ಯ ಇಲ್ಲ ಅಂತ. ಆಗ ಹೋಗಿ ಈಗ ದೇವಸ್ಥಾನಕ್ಕೆ ಹೋಗಿ ಹಾಳಾಗಿ ಹೋಗ್ಬಿಟ್ಟು ಅಂತ ಎಷ್ಟು ಜನ ಇದ್ದಾರೆ, ಉದಾಹರಣೆ ಎಷ್ಟಿದಾವೆ. ಇಲ್ಲಪ್ಪ ಪರಮ ಭ್ರಷ್ಟನಾಗೋದ ಅವನಲ್ಲಿ ಹೋಗಿ ಅಂದ್ರೆ ಹೋಗದೆ ಆಗಿರೋ ಉದಾಹರಣೆಗಳಿರ್ಬೋದು. ಸೊ ಹಾಗಾಗಿ ಅದೊಂದು ಲೀಲೆ. ನಾವು ಏನೇನೋ ಲೀಲೆಗಳಿದಾವೆ, ಮೊಬೈಲ್ ನೋಡ್ತೀವಿ, ಅದೊಂದು ಲೀಲೆ. ಅದಕ್ಕಿಂತ ಕೆಟ್ಟದ್ದು ಅವಾಗ ಬರುದು, ಹೋಗಿ ಬರ್ಲಿ. ಸೊ ಹಿಂಗೆ ವ್ಯತಿರಿಕ್ತ ಪರಿಣಾಮಗಳು ಅಥವಾ ಪರ್ಯಾಯ ವ್ಯವಸ್ಥೆಗಳು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾವು ಹೇಳ್ಬೇಕಿಲ್ಲಿ. ಇಲ್ಲ ದೇವರು ನಿರಾಕಾರ ಹೀಗೆ ಅಂತ ಹೇಳಿ ಪಾಪ ಏನೋ ಒಂದು ವ್ಯವಸ್ಥೆಯಲ್ಲಿ ಇದ್ದವನು ಇನ್ನಷ್ಟು ಅವ್ಯವಸ್ಥೆಗೆ ತಳ್ದಂಗೆ ಆಗುತ್ತೆ. ಇವೆಲ್ಲ ಸಜೆಷನ್ಸ್ ಕೊಡುವಾಗ ನಿರಾಲಂಬನೆಯಾಗಿ ಏನಾದ್ರೂ ನೀವು ಕೊಟ್ರೆ ಸೊ ಅದು ಪೂರಕವಾಗಿ ಅದನ್ನ ತೊಡಗಿಸ್ಕೊಳ್ಳೋದು, ಅಳವಡಿಸ್ಕೊಳ್ಳೋ ಅಂತ ಸಾಮರ್ಥ್ಯ ಇದ್ರೆ ಅವನಿಚ್ಛದು ಹೋದ್ರೇನು ಹೋಗ್ದಿದ್ರೇನು. ಆದ್ರೆ ಹಾಗೆ ಬಿಡಿಸಿದ್ರೆ ಇದು ಬಹಳ ಕೆಟ್ಟ ಪರಿಣಾಮಗಳಾಗ್ತವೆ. ಮುಂದುವರೆದ ಭಾಗವಾಗಿ ನಿಮ್ದೇ ದೇವರುಗಳನ್ನ ಮಾಡ್ಕೋಬಹುದು. ಈಗ ದೇವರು ಅಂತ ಹೇಳ್ತಾರೆ, ನಮ್ ದೇವರು ಅಂತ ಕರೀತಾರೆ. ಈಗ ಅಭಿಷೇಕ ಮಾಡಕ್ ಬಿಡೋದಿಲ್ಲ. ನಮ್ ದೇವರು ಅಂತಾರೆ, ಏನಪ್ಪಾ ನನಗೆ ನೈವೇದ್ಯ. ಸೊ ನಮ್ದೇ ದೇವ್ರನ್ನ ಒಂದು ಮನೇಲಿ ಮಾಡ್ಕೊಂಡ್ರೆ ಈಗ ಭಾವಕ್ಕೆ ನಿಮಗೆ ಬೇಕಾದಾಗ ಅದಕ್ಕೆ ಸ್ನಾನ ಮಾಡಿಸ್ಬೋದು, ನಿಮಗೆ ಬೇಕಾದ್ರೆ ನೈವೇದಿಸ್ಬೋದು,
ಅದ್ರ ಮುಂದೆ ಅಂದ್ರೆ ನನ್ನ ಜೊತೆ ಅನ್ನೋ ಭಾವ ಏರ್ಪಡ್ತದಲ್ಲ, ಇದನ್ನ ಆಮೇಲೆ ದೇವ್ರ ಹೇಗಿದ್ದಾನೋ ನೋಡೋಣ ಮುಂದೆ. ಕನಿಷ್ಠ ಪಕ್ಷ ಈಗ ದೇವಸ್ಥಾನದಿಂದ ಎಲ್ಲಿ ಕರ್ಕೊಂಬಂದ್ವಿ? ಈಗ ದೇವ್ರನ್ನ ಮನೆ ಕರ್ಕೊಂಬಂದ್ವಿ, ಹತ್ರ ಕರ್ಕೊಂಬಂದ್ವಿ. ಆಮೇಲೆ ಮನಸ್ಸಿನಲ್ಲಿ ಒಳಗಡೆ ಹುಡ್ಕೋಣ ಅದನ್ನ. ಸೊ ಇದು ಆ ಸಂಬಂಧನ ವೃದ್ಧಿ ಮಾಡ್ತದೆ. ಈಗ ದೇವ್ರು ನಂದು, ನನ್ನ ದೇವರ ಸಂಬಂಧ ಒಂದು ಹಂತಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಈಗ ಎಷ್ಟು ಲೀಲಾತ್ಮಕ ಅನ್ಸುತ್ತೆ ಅಂದ್ರೆ, ಈ ವಿಗ್ರಹ ರೂಪವಾಗಿರಂತ, ಆಕಾರ ರೂಪವಾಗಿರುವಂತ ದೇವರನ್ನು ಮಾಡೋದು ಯಾರು? ಆ ನಾನು ಅಂತಕ್ಕಂಥದ್ದು, ಆ ನಾನು ಹೇಗಿದೆ? ಅದು ನಿರಾಕಾರವಾಗಿದೆ. ಅದು ಸೊ ಈ ನಿರಾಕಾರ ಅಂದ್ರೆ ಚಲನೆ ಮಾಡುವಂಥದ್ದು, ಮಾತಾಡುವಂಥದ್ದು, ಇನ್ನೊಂದನ್ನು ಸೃಷ್ಟಿ ಮಾಡೋ ಸಾಮರ್ಥ್ಯ ಇರೋ ಈ ನಿಜವಾದ ದೇವರು ಮಾತಾಡದೇ ಇರೋ ದೇವರು ಸೃಷ್ಟಿಸ್ತದೆ. ಏನಪ್ಪ? ಸೊ ಓಡಾಡೋ ದೇವರು ಓಡಾಡದೇ ಇರೋ ದೇವರನ್ನ ಸೃಷ್ಟಿ ಮಾಡಿ, ನಿಜವಾದ ದೇವರು ಸ್ತಬ್ಧವಾಗಿರೋ ದೇವ್ರಿಗೆ ನಮಸ್ಕಾರ ಮಾಡ್ತದೆ. ಇದು ಎಷ್ಟು ವಿಸ್ಮಯ ನೋಡ್ರಿ! ಇದು ಮಾತಾಡೋ ದೇವರು ಮಾತನಾಡಿದ ದೇವ್ರಿಗೆ ನಮಸ್ಕಾರ ಮಾಡ್ತದೆ. ಹಾಗೆ ಆ ರೂಪದಲ್ಲಿ ಕಾಣಬೇಕು ಅಂತ ಇಷ್ಟಪಡ್ತಲ್ಲ, ಇಚ್ಛೆ ಪಡ್ತಲ್ಲ. ಸೊ ಯಾವಾಗ ನಿಜ ದೇವರು ಸುಳ್ಳು ದೇವರಿಗೆ ನಮಸ್ಕಾರ ಮಾಡ್ತಾ ಇದೆ ಅಂತ ಅರ್ಥ ಆಗ್ತದೋ, ಮೋಸ್ಟ್ಲಿ ನಮಸ್ಕಾರ ನಿಲ್ತದ ಅವಾಗ. ನಿಜ ದೇವರು ಕಂಡುಕೊಳ್ಳೋವರೆಗೂ ಅದು ಸಾಧ್ಯ ಇಲ್ಲ. ಅದು ನಿಜವಾದ ದೇವರು ನೋಡಿ, ನಿಜವಾದ ದೇವರು ತಿಂದಿದ್ದನ್ನ ಕರಗಿಸ್ತದೆ. ಬೆಳಗ್ಗೆ ಯಾರು ಎಬ್ಬರಿಸೋದು? ಸೊ ನಿಜವಾದ ದೇವರು ಎಬ್ಬರಿಸ್ತದೆ. ಹೇಳಿ, ಇಷ್ಟೊತ್ತು ಮಲಗಿದ್ಯಲ್ಲ ಅಂತ. ಸಾಕಾದ್ರೆ ಮಲಗಿಸ್ತದೆ, ಲಾಲಿಸ್ತದೆ, ಪಾಲಿಸ್ತದೆ, ಪೋಷಿಸ್ತದೆ. ಅದನ್ನ ಕಂಡ್ಕೊಂಡಾಗ ಏನಪ್ಪ ಇಷ್ಟು ಅದ್ಭುತವಾಗಿರೋದು ಇಲ್ಲೇ ಇದೆ, ನಾನು ಎಷ್ಟು ಮೈಮರ್ತಿದ್ದೆ ಅಂತ. ಹಾಗೆ ಬೆಳವಣಿಗೆ ಆಗ್ತಾ 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 ನೋಡೋ ದೃಷ್ಟಿಗಳೆಲ್ಲ ಸ್ವಲ್ಪ ಬದಲಾವಣೆ ಆಗ್ತವೆ ನಮ್ಗೆ. ಪೂರಕವಾಗಿ ಬಳಸ್ಕೋಬೇಕು ಇವೆಲ್ಲ. ಹಾಗಾಗಿ ಎಲ್ಲ ಬೇರೆ ಬೇರೆ ಪರಂಪರೆಯವರು ಬೇರೆ ಬೇರೆ ಮಾರ್ಗಗಳ ಅನುಸರಿಸ್ತಾ ಇರೋರೆಲ್ಲ ಜೊತೆಗಿದ್ದೀವಿ. ಮೂಲಭೂತ ಅಂಶಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಉದ್ದೇಶಕ್ಕೆ ನಾವೆಲ್ಲ ಇವು ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟತೆ ಬರ್ತದೆ. ಆ ಸ್ಪಷ್ಟತೆಯಿಂದ ಬದುಕನ್ನ ಸುಗಮ ಮಾಡ್ಕೋಬಹುದು. ಸಾಕಷ್ಟು ಐಶ್ವರ್ಯಗಳಿದಾವೆ ಪ್ರಕೃತಿ ರೂಪದಲ್ಲಿ. ಇಂಥ ಐಶ್ವರ್ಯನ ಸದ್ಬಳಕೆ ಮಾಡಿಕೊಂಡು ಜೀವನ ಸಾರ್ಥಕ ಮಾಡ್ಕೋಬಹುದು. ಈ ಸಾಮಾನ್ಯ ಸತ್ಸಂಗದಲ್ಲಿ ಮೋಸ್ಟ್ಲಿ ನಮ್ಗೆ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಅದು ಶಿಬಿರನೇ ಮಾಡ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಪಾಪ ಒಬ್ಬೊಬ್ರು ಒಂದೊಂದ್ ಸಮಯಕ್ಕೆ ಬಂದು ಸೇರ್ಕೋತೀವಿ. ಈಗ ನಿನ್ನೆಯಿಂದ ಇರೋರಿದ್ದಾರೆ, ಈಗ ಬೆಳಗ್ಗೆಯಿಂದ ಇರೋರಿದ್ದಾರೆ, ಈಗ ಬರೋದು ಮೋಸ್ಟ್ಲಿ ನಾಳೆನೂ ಬರೋರು ಇರ್ತಾರೆ. ನೋಡೋಣ, 3 ದಿನದ ಶಿಬಿರ ಎಲ್ಲಾದ್ರೂ ಒಂದ್ಸಲಿ ಮಾಡಿದಾಗ ಸೊ ಜೀವನಕ್ಕೆ ಸುಗಮ ಮಾಡ್ಕೊಳಕ್ಕೆ ಎಷ್ಟು ತಂತ್ರಗಳು ಬೇಕಷ್ಟು ನಾವು ಅಳವಡಿಸ್ಕೊಳ್ಳೋ ಕಡೆ ಪ್ರಯತ್ನ ಮಾಡೋಣ. ಬಂದು